ತೀರ್ತದೆ. ಈ ತೋರಾಣ ತೋರ್ಕಿ ಒಳಗ ಯಾವುದೂ ನಮಗ ಆಗಬಾರ್ದನ್ನವ್ರು ಯಾರದಿರಿ ಇದ್ರಾಗ ಏನೂ ಆಗಬಾರ್ದಪ್ಪ ನಮ್ಗೆ. ಕರಿನ ವಿಚಾರವಂತರ ಇದ್ರ ಅಂತಾರ ಆಗುದೆಲ್ಲ ಅದು ಹೋಗುದಾಗಿ ಏನ್ ಮಾಡಮ್ಮ. ಇದಕ್ಕಿದ್ದಂಗೆ ಇರುದಲ್ಲ ಅದು ಏನಾಗೇನಂದ್ರು ಅದು ಹೋಗುದನ. ಎಷ್ಟ್ ದಿನ ಇರ್ತೀಪ ನೀ ಸೌಕಾರಾಗಿ? ಈ ಗಂಡಸಾಗ್ಯಾರ ಕಾಯಂ ಇರ್ತೀಯ, ಹೆಂಗಸಾಗ್ಯಾರ ಕಾಯಂ ಇರ್ತೀಯ? ಏನಾದ್ರೆ ಕಾಯಂ ಇರಾಕತ್ತಿ. ಯಾವುದು ಶಾಶ್ವತವಾದದ್ದೆಲ್ಲ ತೋರ್ ಎಡೆಗೆ ಬೀಳ್ತದೆ. ಯಾವಾಗ್ಲೂ ಇದ್ದದ್ದು ಇದಕ್ಕಿದ್ದಂಗಿದ್ದಂತ ವಸ್ತು ಯಾವ್ದೈತಿ ಅದ್ರ ಕಡೆಲ್ಲ ಕೊಡು. ಆದಾಗಿನೇ ಇದಾಗಿನೇ ಏನ್ ಮಾಡವ? ಆದಾಗಿ ಅದು ಇದು ಕೂಡಿ ಏದ್ ಹಾಕೊಂಡು ಕುಂತೀವಿ. ಏದಂದ್ರೆ ಮುಳ್ಳು ಬಸ್ತತಿಲ್ಲ ಪ್ರಾಣಿ, ಅದ ಮುಳ್ಳಂಗಿ ಅದ್ ಹಾಕೊಂಡು ಕುಂತೀವಿ. ಜೀವ ತನ್ನ ನಿಜ ಸ್ವರೂಪದೊಡನೆ ಸಮರಸ ಹೊಂದಿದಾಗ ಅವಾಗ ತನ್ನ ಕೆಲಸ ಮುಗಿದಾಗ ನೋಡ್ರಿ, ತನ್ನ ಭಾವದೊಳಗೆ ತಾವು ಉಳ್ಕೊಂಡಂದ್ರೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ನಾವು ಏನಿದೆಯೋ ಅದನ್ನ ಬಿಟ್ಟಿವಿ, ಅಲ್ಲದ ಜಡ ಭಾವದೊಳಗೆ ಕುಂತೀವಿ. ಜಡವು ಎಂದೂ ಚೈತನ್ಯವಾಗಲಾರದು, ಚೈತನ್ಯವು ಎಂದೂ ಜಡವಾಗಲಾರದು. ನೀನು ಪರಿಶುದ್ಧ ಚೈತನ್ಯ ಸ್ವರೂಪಿದ್ದ ಈ ಜಡ ಪಂಚಭೂತ ದೇಹದ ನಾನಂತ ತಿಳ್ಕೊಂಡು ಕುಂತೀನಿ. ಈ ಶಾನ್ಯಾನು ಏನು ದಡ್ಡ ನೋಡ್ಕೊಂಡು ಮಹಾತ್ಮರು ಇದನ್ನ ಎಚ್ಚರಗೊಳಿಸ್ಕೊಂತ ಬಂದಾರ. ಆದ್ರೂ ಅದ ನಾನಂತ ತಿಳ್ಕೊಂಡು ಜಡಕ್ಕೂ ಅಜಡಕ್ಕೂ ಸಮರಸ ಎಂದಿಗೂ ಆಗಲಾರದು. ಹೌದು, ಶರೀರಕ್ಕೂ ನಮಗೂ ಎಂದೂ ಸಮರಸ ಆಗುವುದು. ಜಡ ನೀನು, ಅಜಡ ನಾವು, ಎಂದೊಡನೆ ಸಮರಸವಿನ್ನು ಬೇಡಲೇ ತನುವೇ ಮುನ್ನಿನಂತೆ ನೀನನ್ಯವಿನಿ. ಬಹುರೂಪ ಒಡೆದಿಯ ನೀನು, ಏಕರೂಪನು ನಾವು. ಬ್ಯಾನಿ ತ್ವಾಟ ನೀನು, ನಾ ಆರಾಮದೆ ನೀನು. ಒಂದ ಅವಸ್ಥೆಯೊಳಿರು ತಿರ್ಪೆ ನೀನು, ಅಖಿಳ ಅವಸ್ಥೆಯೊಳಿರು ತಿರ್ಪೆ ನಾವು. ನೀ 7 ತರದ ಸುಖ ಹಾಕ್ತಿ, ಸಣ್ಣೊಂದಿರ್ತಾ ಹಿಡಿದು ಹುಟ್ಟಿದಂದಿಂದ ಸಾಯುವವರೆಗೆ. ನಾ ಏಕರೂಪನು ನಾನು. ನೀ ಬದಲಾವಣೆ ಅಕ್ಕಿ, ನಾ ಬದಲಾವಣೆ ಆಗ್ತೀನಿ. ಕಡಿಕ್ ನೀನು ಇಲ್ದಂಗ ಅಕ್ಕಿ, ಮಣ್ಣು ಪಾಲಕ್ಕಿ, ನಾನು ಯಾವಾಗ್ಲೂ ಇರೋ. ನಿನಗ ನನಗ ಸಂಬಂಧ ಮೇಳನೇ ಆಗುದಿಲ್ಲ. ಎಲೆ ಶರೀರವೇ ನೀನಾರು ನಾನಾರು, ಎನ್ನೊಡನೆ ಸಮರಸ ಬ್ಯಾಡ, ನನಗ ನಿನಗ ಹೊಂದಾಣಿಕೆ ಆಗುದಿಲ್ಲ ಅಂತ ಸಂಬಂಧ ತಪ್ಪಿಸ್ಕೊತಾರೆ ವಿಚಾರವಂತರು. ಯಾಕೆ ನಮ್ಮಿಂದ ಅರಿವಿಸ್ಕೊಳ್ತೈತೆ. ನಮ್ಮಿಂದ ಯಾವುದನ್ನು ನಾವು ಎದುರಿಟ್ಟು ತಿಳಿತೀವಿ ಅದನ್ನ ನಾವು ಹೆಂಗ ತಿಳಿಯವ? ನಾವು ತಿಳಿಸ್ಕೊಳ್ಳೋ ವಸ್ತು ಅದು ಜಡ ಶರೀರ. ಅರ್ವ ಆತ್ಮ. ಆತ್ಮ ಅಂದ್ರೆ ನಾನೇ ಬೇರೆ, ನನ್ನಿಂದ ಅರಿವಿಸ್ಕೊಳ್ಳೋದ ಬೇರೆ. ಅದು ವಿಷಯ, ನಾನು ವಿಷಯ. ತಿಳಿಯವ ನಾನು, ಅದು ತಿಳಿಸ್ಕೊಳ್ಳೋ ವಸ್ತು. ಅದು ಸಬ್ಜೆಕ್ಟ್, ನಾ ಆಬ್ಜೆಕ್ಟ್. ಹಿಂಗ ಅದನ್ನು ವಿವರಣೆ ಮಾಡಬೇಕಾಗಿ ನಮ್ಮ ಆತ್ಮ ಮತ್ತು ಅನಾತ್ಮಗಳಿಗೆ ವಿವರಣೆ ಮಾಡಿದಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಳಕ್ ಬರ್ತೈತಿ. ನಾನ್ಯಾರು, ನಾನಲ್ಲದ್ದು ಯಾವುದು ಅನ್ನೋದು. ಇದನ್ನ ಎಡೆಬಿಡದೆ ಅಭ್ಯಾಸ ಯಾವ ಮಾಡ್ತಿರ್ತಾನೆ ಅವಾಗ ಅದರೊಳಗೆ ಆ ಸ್ಥಿತಿಯನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ತನ್ನ ತಾನು ಎಡೆಬಿಡದೆ ಅರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಈ ಹೊರಗಿನ ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಉಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗಿ. ಸುಖಿಗಳಾದವರೆಲ್ಲ ಇದರ ಸಂಬಂಧ ತಪ್ಪಿಸ್ಕೊಂಡು ವಿಚಾರದಿಂದ ನಡಬರ್ಕ ಬಂದದ್ದು. ಮೊದಲು ಇಲ್ಲದ್ದು ಶರೀರ ಎಲ್ಲಿತ್ತು? ಮೊದಲು ನಡಬರ್ಕ ಬಂದದ್ದು. ನಡಬರ್ಕ ಶರೀರ ಬರೋಕ್ಕಿಂತ ಮೊದಲು ಹಂಗಾರೆ ನೀ ಇದ್ದಿ. ಶರೀರ ಇದ್ದಾಗೂ ನೀ ಅದು ವಾದ ಮ್ಯಾಗೂ ನೀ ಇರ್ತಿ. ಮೊದಲು ಇದ್ದದ್ದು ಯಾವ್ದೈತಿ ಅದು ಕೊನೆಗೂ ಐತಿ, ಮಧ್ಯದಲ್ಲಿನೂ ಅದ ಐತಿ. ಅದು ಅಂತೂಚ ವರ್ತಮಾನ ತಥಾ ಅಂತ. ಆದಿ ಮತ್ತು ಅಂತ್ಯದಲ್ಲಿ ಯಾವುದಿಲ್ಲ, ಅದು ಮಧ್ಯದಲ್ಲಿ ಇಲ್ಲ. ಮಧ್ಯದಲ್ಲಿ ನಿನಗುಂಟೆ ತೋರಿಕೆ ಅನ್ನೋದು ಇದ್ದಾರಂಗೆ ಕಾಣಿಸ್ತೈತಿ, ಮತ್ ಮಾಯ ಆಗಿಬಿಡ್ತ ಇಲ್ಲ. ಖುಷಿ ತೋರಿಕೆ, ಖುಷಿ ನೀನು ನಿಜವಾನು.
ಏನಪ್ಪ ಇಲ್ಲೇ ಇದ್ದಂಗ ಆತಿ, ಎಲ್ಲಿ ಹೋತು ಮಾಯ ಆಗಿ, ಹಂಗಾಗಿ ಹೋಗುತ್ತಿಲ್ಲ. ಎಡೆಗೆ ಹೋಗುದು ನೀನಲ್ಲ, ಯಾವಾಗಲೂ ಇದ್ದ ವಸ್ತು ನಾನು. ಇದ್ದ ವಸ್ತುವಿನ ಕಡೆ ಎಲ್ಲ ಕೊಡಕ್ಕಾಗೋಲ್ಲ. ಮಹಾತ್ಮರ ಅದನ್ನ ನೆನಪಿ ತಂದು ಕೊಡ್ತಾರ. ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಗಿಲ್ಲ ನನಗೆ. ಯಾವಾಗಲೂ ಇದ್ದಾವ ನೀನು, ಕೆಡ್ಲಾರ್ದಂತ ವಸ್ತು ನೀನು. ಅಮೃತ ಸ್ವರೂಪ. ಅಮೃತ ಅಂದ್ರೆ ಸಾಯ್ಲಿ, ನಾಶ ಆಗ್ಲಿ ಇದ್ದಂಥದ್ದು. ಮೃತ ಆಗ್ಲಿ ಇದ್ದದ್ದು ಅಮೃತ. ಮೃತ ಅಂದ್ರೆ ನಾಶ, ಒಂದು ನಾಶ ಆಗ್ಲಿ ಇದ್ದ ವಸ್ತು ನೀನು. ಅಮೃತ ಅಂದ್ರೆ ಅದನ್ನ ಕುಡಿಯೋ ರಸ ಅಲ್ಲ. ಅಮೃತ ಅಂದ್ರೆ ಕೆಡ್ಲಾರ್ದಂತ ವಸ್ತು ನೀನದಿ, ಆ ಸದ್ವಸ್ತುನ ನೀನದಿ ಅಂತ. ಇದನ್ನ ಅನುಭವದಿಂದ ನೀ ಖಾತ್ರಿ ಮಾಡ್ಕೊ. ಯಾವಾಗಲೂ ಇದ್ದಾವ ನೀನು. ಇವು ನಡಬರ್ಕ ಬಂದು ನಡಬರ್ಕ ಹೋಗಿದ್ದು. ಇವು ಬರೋಕ್ಕಿಂತ ಪೂರ್ವದಲ್ಲಿಯೂ ಅದೇ, ಇವು ಇದ್ದಾಗ ಅದೇ, ಇದು ಆದ್ಮ್ಯಾಗೂ ನೀ ಇರ್ತಿ ಅನ್ನೋದನ್ನ ಖಾತ್ರಿ ಮಾಡ್ಕೊ. ಅದನ್ನ ನಾವು ಶ್ರವಣ, ಅದ್ರ ಬಗ್ಗೆ ಇರುವಿನ ಬಗ್ಗೆನೆ ಹೇಳುವುದು, ಕೇಳುವುದು ಅಭ್ಯಾಸ ಮಾಡಿ ಅದನ್ನು ಗಟ್ಟಿಗೊಳಿಸಿ ಅದೇ ಭಾವದೊಳಗೆ ಇರ್ಬೇಕಾಗಿದೆ. ಅದರ ಸಂಬಂಧ ಇದೆಲ್ಲ ಪ್ರಯತ್ನ ಮಾಡುವುದು. ಇದ್ದ ವಸ್ತು ಅದು ಸಿದ್ಧವಾಗಿರ್ತಕ್ಕಂಥ ವಸ್ತು. ಯಾವಾಗಲೂ ಅದರ ನೆನಪನ್ಯಾಗ ಉಳಿಯುವಂತ ಪ್ರಯತ್ನ ನಾವು ಮಾಡಬೇಕಾಗಿದೆ. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಸದಾ ಸಿದ್ಧವಾಗಿರ್ತಕ್ಕಂಥ ಇರುವಿನ ಕಡೆ ಎಲ್ಲ ಕೊಡುವಂತ. ಇದು ನಡಬರ್ಕ ತೋರಿದ್ದೆಲ್ಲ ಇದ್ರ ಬೆನ್ನ ಹತ್ತಿ ನಾವು ಇದ್ದ ಸಮಾಧಾನ ಕೆಡಿಸ್ಕೊಂಡ್ಬಿಡ್ತೀವಿ. ಒಳಗೆ ಇದ್ದಾಗಲೇ ಹೇಗಿದೆ, ಇದು ಹೋಗಾಕೈತಿ ಕುಲೆ ಹಾಳಾಗ ಶುರು ಮಾಡಿ. ಎಷ್ಟು ದಿನ ಇಟ್ಕೊಳಂಗಿಲ್ಲ, ಇದ್ದಕ್ಕಿದ್ದಂಗೆ ಇಟ್ಕೊಳಕೈತೇನ್ರಿ? ಜಗತ್ತಿನ ಯಾವ ವಸ್ತುಗಳನ್ನು ಇದ್ದಕ್ಕಿದ್ದಂಗೆ ಇಟ್ಕೊಳಕ್, ಕೆಟ್ಟ ಹೋಗುವಂತ ವಸ್ತುಗಳು ಅಂತ ಹೇಳಿ ತಿಳಿದು ಅದರ ಬಗ್ಗೆ ಉದಾಸೀನತೆ ಎನ್ನುವಂತ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗುತ್ತೆ. ಪ್ರತಿಯೊಂದು ವಸ್ತುಗಳು ಯಾವುವು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಕೆಟ್ಟ ಹೋಗುವಂತ ವಸ್ತುಗಳು. ಅವು ನಮಗೆ ಸುಖ ಕೊಡೋದಿಲ್ಲ, ನಮ್ಮಿಂದಲೇ ನಮಗೆ ಸುಖ ಹೊರತು ಈ ತೋರಿ ಎಡುವಂತ ಜಗತ್ತಿನ ಯಾವ ವಸ್ತುಗಳು ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅನ್ನುವಂತ ವಿಚಾರ ನಮ್ಮಲ್ಲಿ ಜಾಗೃತ ಆಗುತ್ತೆ ನೋಡ್ರಿ. ಅದನ್ನ ಅನುಭವಕ್ಕೆ ತಗೊಂಡು ಗಟ್ಟಿಯಾಗಿ ಉಳ್ಕೊಂಡಾಗ ಇದ್ರ ಬಗ್ಗೆ ಉದಾಸೀನ ಕಂಡು ಸ್ವತಃ ತಾವು ಅನುಭವಿಸ್ಬೇಕಾಗಿದೆ. ಅದ ಆತ್ಮ ಭಾವದೊಳಗೆ ಉಳ್ಕೊಂಡು ಆನಂದದ ಭಾವದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದಾಗ ನಮ್ಗಿದು ಗಟ್ಟಿ ಆಕೈತೆ. ಓಡಾಡೋ ಮನಸ್ಸು, ತೋರ್ಕಿ ಬೆನ್ನ ಹತ್ತಿ ಓಡಾಡೋ ಮನಸ್ಸನ್ನು ನಿಲ್ಲಿಸ್ಬೇಕಾಗ್ತದೆ. ಮಂಗ್ಯಾನಂತ ಮನಸ್ಸು ಆ ಪ್ರಯತ್ನ ನಾವು ಮಾಡಾಕ್ತೇವೆ. ಈಗ ಅಷ್ಟು ಬಂದಾಗ ಹೇಳುದು ಕೇಳುದು ಮಾಡ್ತೇವೆ, ಬಿಟ್ಟು ಕೊಡ್ಲೆ ಮತ್ತು ಅದು ಮಂಗ್ಯಾನಂತ ಮನಸ್ಸು ಓಡಾಡ್ತೈತೆ. ಹಂಗ ಎಚ್ಚರಿಕೆ ಒಳಗೆಲ್ಲ ಓಡಾಡಿ ಬಳಲಿ ಕಡಿಗೆ ಬ್ಯಾಸರಾಗಿ ನಿದ್ದಿಗೆ ಮಬ್ಬನೇ ಆಗ್ಬಿಡ್ತೀವಿ. ಅದ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದತಿ, ಮತ್ತೆ ಎಚ್ಚರ ಆಕೈತಿ, ಮತ್ತೆ ಹೊರಗಿನ ವ್ಯವಹಾರದಾಗತ್ತದ. ಇದ ನಡೆದು ಎಂದೆಂದೂ ಇದು ಬರಬಾರ್ದು, ಧನುವಾಗದಂಗೆ ನಾವು ಮಾಡ್ಬೋದು. ಶಾಶ್ವತ ಸುಖ ದುಃಖರಹಿತ ಆಗಿರ್ಬೇಕು ಅನ್ನೋಂಗಿದ್ರೆ ಯಥಾರ್ಥ ಜ್ಞಾನ ಮಾಡ್ಕೊ. ಯಥಾರ್ಥವಾಗಿ ಯಾವ್ದೈತಿ, ಇದಕ್ಕಿದ್ದಂಗೆ ಯಾವ್ದೈತಿ ಅದ ತಿಳುವಳಿಕೆ ಮಾಡ್ಕೊ. ನಿನ್ನ ಬಿಟ್ಟು ಯಥಾರ್ಥ ವಸ್ತು ಯಾವೂ ಇಲ್ಲ ಜಗತ್ತಿನ. ಎಲ್ಲ ಬದಲಾವಣೆ ಅನ್ನುವಂಥ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕನ ಬದಲಾವಣೆ ಅನ್ನುವಂಥ. ನೀ ಕಲ್ಪಿಸ್ಕೊಂಡಿದ್ದು ಅವು ಕಲ್ಪನೆಗಳೆಲ್ಲ ಬದಲಾವಣೆ ಅನ್ನುವಂಥವು. ಆ ನಿನ್ನ ಇರುವ ಏನೈತಲ್ಲ ಅದು ಅಕಲ್ಪಿತವಾದದ್ದೈತಿ. ಅದಕ್ಕೆ ಬದಲಾವಣೆ ಆಗುದಿಲ್ಲ. ಇವು ಯಾಕೆ ಕಲ್ಪನೆಗೆ ಬಂದದ್ದೆಲ್ಲ ಬದಲಾವಣೆ ಆಗುದಿಲ್ಲ. ಮನಸ್ಸಿನ ಕಲ್ಪಿಸಿದ್ದೆಲ್ಲ ಅದಕ್ಕೆ ಅಸ್ತಿತ್ವ ಇರುವುದಿಲ್ಲ. ಜಗತ್ತು ಜ್ಞಾನಿಗಳ ದೃಷ್ಟಿಯಲ್ಲಿ ಅತ್ಯಂತ ಅಭಾವ ಇರುವುದರಿಂದ ಈ ಜಗತ್ತಿನಿಂದ ಸುಖವನ್ನು ಹೊಂದಬೇಕೆಂಬ ವಾಸನೆಯು ಅವರಿಗೆ ಇರುವುದಿಲ್ಲ. ಗಗನ ಕುಸುಮ ಮಲದ ಕೊಂಬನ್ನು ಪಡಿಬೇಕನ್ನೋ ಇಚ್ಛೆ ಯಾರಿಗಾರ ಆಕೈತೇನೆ? ಆಕಾಶ ಪುಷ್ಪ ಐತೇನ್ರಿ? ಇಲ್ಲ. ಮಲದ ಕೊಂಬೆ ಇಲ್ಲ. ಬಜ್ಜಿ ಮಗ ಅದು ಇಲ್ಲ. ಬಂಜಿ ಮಗನಿಗೆ ಗೆಳತನ ಮಾಡ್ಯಾನ, ಬಂಜಿ ಮಗನೇ ಇಲ್ಲ ಅಲ್ಲ, ಅವ್ನು ಗೆಳತನ ಮಾಡೋದಿಲ್ಲ. ಜಡವಾದ ಕರ್ಣಾದಿಗಳಿಂದ ಕರ್ಮಾದಿಗಳು ಘಟಿಸಲಾರು. ಚೈತನ್ಯಯುಕ್ತ ಕರ್ಣಾದಿಗಳಿಂದ ಮಾತ್ರ ಕರ್ಮಾದಿಗಳು ಘಟಿಸ್ತವೆ. ಹೌದು, ಮನುಷ್ಯನ ಪ್ರೇರಣೆಯಿಂದ ಅವು ಘಟಿಸ್ತಾವ.
ಮನುಷ್ಯನ ಪ್ರೇರಣೆಯಿಂದ ಯಾವ ಕರ್ಮಗಳು ಘಟಿಸುವುದಿಲ್ಲ. ಅರಿವಿನ ವಿಡಾಯಂ ಪಡೆದು ಹೊರಗೊಳ್ಳ ರೂಪವನ್ನು ಅರಿಯುತ್ತಿರ್ಬೋದು ಅಂತ. ಅರಿವಿನ ಆಶ್ರಯವನ್ನು ಪಡೆದು ಎಲ್ಲ ವ್ಯವಹಾರ ಮಾಡ್ತಿತ್ತು. ಕರ್ತೃತ್ವ ಭೋಕ್ತೃತ್ವ ಭಾವಕ್ಕನ ಜೀವಭಾವ ಅಂತಾರೆ. ಈ ಕರ್ತೃತ್ವ ಭೋಕ್ತೃತ್ವ ಭಾವ ನಾಶ ಆಗೋದಕ್ಕನ ಪೂಜೆ ಅಂತಾರೆ. ಇದು ಜೀವಭಾವ ನಾಶ ಆಗ್ಬೇಕಂತಂದ್ರೆ ನಾ ಮಾಡಾವ ಉಣ್ಣಾವ ಅನ್ನೋದು ಅದ ಜೀವಭಾವ. ಪ್ರಕರ್ಷ ಜ್ಞಾನ ರೂಪಿ ಇರುವಿಗಿನ ಪ್ರಜ್ಞಾನ ಅಂತಾರೆ. ಅದಕ್ಕೆ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ್ರೆ ಅರಿವಿನ ಮೂಲಕ ಆನಂದದೊಳಗೆ ಇರುವುದು. ಮರಿವಿ ಮೂಲಕ ಇರುವುದು ಅದು ನೀತಿ. ಅರಿವಿನ ಮೂಲಕ ಆನಂದದ ನೆನಪಿನಾಗಿರುವುದಕ್ಕೆ ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಎಲ್ಲಿ ತನಕ ಈ ಪೂಜೆ ಮಾಡಕ್ ನಮಗ್ ಬರುದಿಲ್ಲ ಅಲ್ಲಿ ತನಕ ನಮ್ಮ ಚಿಂತೆ ಕಡಿತದೆ. ಅರಿವು ಸಹಿತ ಆನಂದದ ಸ್ಥಿತಿಯನ್ನು ಹೊಂದುದು. ಅದು ನಿಜವಾದ ಪೂಜೆ, ಶ್ರೇಷ್ಠ ಮಟ್ಟದ ಪೂಜೆ. ಅಂತಃಕರಣ ಪರಿಶುದ್ಧಿ ಆದಾಗ ಅದನ್ನು ಮಾಡ್ಲಿಕ್ಕೆ ಬರ್ತದೆ ನಾವು. ಇವತ್ತು ನಿಮ್ಮ ಮನೆಗೆ ಬೆಂಕಿ ಎತ್ತಿ ಅಲ್ಲಿ ಉರಿತೈತೆ ಅಂದ್ರು ಇಲ್ಲಿ ಸುಮ್ಮನೆ ಕುಂಡ್ರ ಕಲಿಬೇಕು ನೋಡ್ರಿ. ಯಾವುದೇ ತರದ ಪರಿಣಾಮ ನಿನಗ ಆಗಬಾರ್ದು. ಆಕೈತೆ ಹಂಗ ಒಂದು ದೃಢವಾದಂತ ಇದು ಬೇಕಲ್ಲ, ನಿಷ್ಠ. ಏನಾದ್ರೂ ಅದ ತೋರಿಕೆ ಆಕೈತಿ ಬಿಡಿ, ಇರುಕಿ ನನಗೇನೋ ಆಗಿಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ ನೋಡ್ರಿ. ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವಾಗ ಇದು ಅನುಭವ ಬರ್ತದೆ. ಈ ತೋರಿಕೆ ಸಂಬಂಧ ಅದಾತೆ ಇದಾತೆ ನನ್ಗೆ ಹಿಂಗ ಓಡಿ ತಡೆಯಲ್ಕ ಓಡಿವಿ, ಸುದ್ದಿ ಕೇಳಿದೆ ಅಂತ ಸಮಾಧಾನ ಇರುವುದಿಲ್ಲ. ಏನಾದ್ರೂ ನಿನಗೇನು ಆಗಿಲ್ಲ, ಏನು ಹೋದ್ರೂ ನೀ ಏನು ಹೋಗುದಿಲ್ಲ, ಎದ್ದು ಚಿತ್ತಂಗೈತಿ. ಇರುವಿಕೆಗಂತ ಏನೂ ಆಗಿಲ್ಲ, ಏನಾಗೋದಿಲ್ಲ. ತೋರಿಕೆಗೆ ಅದ ಕರ್ಮಕ್ಕನುಸಾರ ಏನಾಗೋದಾಕಿರ್ತೈತಿ. ಇರುವಿಕೆ ನೀನೋ ಏನೋ ತೋರಿಕೆ ನೀನು. ತೋರಿಕೆ ಅದು ಮಾಡಿದ ಕರ್ಮಕ್ಕನುಸಾರವಾಗಿ ಏನೋ ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ನೀ ಏನು ನಾಶ ಆಗ್ಲಿದ್ದಂತ ವಸ್ತು ನೀನಾಗಿ, ಅದರ ತಿಳುವಳಿಕೆಯನ್ನು ಮೊದಲು ಮಾಡ್ಕೊ. ಯಾವ್ದು ಎಂದೂ ನೆಟ್ಟಗೆ ಇರೋದು ಏನ್ಸಲ್ಲ ಅಂತದ್ದನ್ನ ನೆಟ್ಟಗೆ ಇಟ್ಕೋಬೇಕಂತ ನಾವು ಪ್ರಯತ್ನ ನಡೆಸಿವಿ. ಕೆಟ್ಟ ಹೋಗುವಂತ ವಸ್ತುಗಳನ್ನ ಕೆಡಬಾರ್ದಂದ್ರೆ ಹೆಂಗ್ರಿ? ಸಾಯು ಶರೀರ ಸಾಯಬಾರ್ದಂದ್ರೆ ಹೆಂಗ್ರಿ? ಸಾಯು ಮಕ್ಕಳು ಸಾಯಬಾರ್ದು, ಸಾಯು ಹೆಣ್ಣು ಸಾಯಬಾರ್ದು, ಸಾಯು ಗಂಡು ಸಾಯಬಾರ್ದು ಅಂದ್ರೆ ಜಗತ್ತಿನ ವಸ್ತುಗಳೆಲ್ಲ ಕೆಟ್ಟ ಹೋಗುವ ನಾವು. ಇವು ಇದರ ಗುಣಧರ್ಮ ಅದು, ಅವುಗಳ ಸ್ವಭಾವ ಅದು ವಿಕಾರ ಆಗಿ ನಾಶ ಆಗುತ್ತೆ. ಅವು ನಾನಂತ ನೀ ಯಾಕೆ ತಿಳ್ಕೊಂಡಿ? ಕೆಟ್ಟ ಹೋಗುವಂತ ವಸ್ತು ನೀ ಯಾರು ಮೊದಲು ನೋಡಿ. ಈ ತಪ್ಪು ತಿಳುವಳಿಕೆ ಮಾಡ್ಕೊಂಡಿ ಅವ ನಾನು ಅಂತ ತಿಳ್ಕೊಂಡಿ, ಅದಕ್ಕೆ ಅವು ಏನಾರ ಅದಕ್ಕೆ ನನಗ ಆತ. ಇದ ತಪ್ಪು ತಿಳುವಳಿಕೆ. ಇದನ್ನ ಮೊದಲು ಕಳ್ಕೊನಿ. ಸರಿಯಾದ ತಿಳುವಳಿಕೆ, ನಿಜವಾದ ನೀನು ಯಾರು? ನೀ ಕೆಡ್ಲಾರ್ದಂತ ವಸ್ತು ನೀನದೀವ, ಕೆಟ್ಟ ಹೋಗುವ ವಸ್ತು ನೀನು ಅನ್ನೋದು ವಿಚಾರ ಮಾಡಿ ನೋಡಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು, ಯಾವ್ದು ನಾನು ಯಾವ್ದು ನಾನಲ್ಲ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೊ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಗಟ್ಟಿ ಮಾಡ್ಕೊ. ಎದಕರ ಏನಾರ ಶರೀರದಾಗರ ಏನಾರ ಮನಸ್ಸಿನಾಗರ ಏನಾರ ನನಗ ಆಗೈತಿವಪ್ಪ, ನಾನ್ ತಲೆನ ಕೆಡ್ತೀನಿ. ಬುದ್ಧಿ ಕೆಟ್ಟೈತಿ, ನೀನ್ ಕೆಟ್ಟಿಲ್ಲ. ಬುದ್ಧಿಯನ್ನ ನೀ ಮೀರಿದಿ. ಮನಸ್ಸು ಕೆಟ್ಟತಿ, ಮನಸ್ಸನ್ನ ನೀನು ಮೀರಿದಿ. ಮನಬುದ್ಧಿಗೆ ನೀನು ಸಾಕ್ಷಿಯಾಗಿದೆಯೋ. ಕೇವಲ ಸಾಕ್ಷಿ ಚೇತ ನಿರ್ಗುಣಶ್ಚೇತ. ನಿನ್ನಲ್ಲಿ ಯಾವುದೇ ತರದ ವಿಕಾರ ಆಗಿಲ್ಲ, ಬದಲಾವಣೆ ಇರುವಂಗೈತೆ, ಆಗುವುದೂ ಇಲ್ಲ. ಇದನ್ನೇ ಅನುಭವದಿಂದ ನೋಡ್ಕೋಬೇಕಾಗಿ.
ಶರೀರದೊಳಗೆ ಏನಾರ ನನಗ ಆಗೈತೆ ಅಂತ. ಶರೀರದ ವಿಕಾರ ಶರೀರದಾಗ ಅದಾವು, ಮನಸ್ಸಿನ ವಿಕಾರ ಮನಸ್ಸಿನಾಗ ಅದಾವು. ಆತ್ಮನಲ್ಲಿ ಇವ ಯಾವ ವಿಕಾರನೂ ಆಗಿಲ್ಲ, ಹತ್ತಿಲ್ಲ. ಶರೀರದ ವಿಕಾರನೂ ಹತ್ತಿಲ್ಲ, ಮನಸ್ಸಿನ ವಿಕಾರಗಳು ನಿನಗೆ ಹತ್ತಿಲ್ಲ. ನೀ ಇರುವಂಗ ಅದ. ಇದ್ದಕ್ಕಿದ್ದಂಗಿದ್ದಂತ ವಸ್ತು ಅಂದ್ರೆ ನೀನ. ಅದನ್ನ ಯಥಾರ್ಥವಾಗಿ ನೀ ತಿಳ್ಕೊಂಡಿಲ್ಲ. ಏನಿದ್ದೆ ಅದನ್ನ ಬಿಟ್ಟು ಎಲ್ಲದನ್ನ ಆರೋಪ ಮಾಡ್ಕೊಂಡು ನೀನು ಅದ್ರ ಗುಣಧರ್ಮ ಲಕ್ಷಣಗಳನ್ನ ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ನಿನ್ನ ಗುಣಧರ್ಮ ಲಕ್ಷಣನ ಬೇರೆ ಅದಾವು, ಈ ಶರೀರದ ಗುಣಧರ್ಮ ಲಕ್ಷಣ ಮನಸ್ಸಿನ ಗುಣಧರ್ಮ ಲಕ್ಷಣನ ಬೇರೆ. ಅವು ನಾನು ನನ್ನು ಅಂತ ತಿಳ್ಕೊಂಡು ನೀನು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ಇದನ್ನ ತೆಗೆದು ಹಾಕಿ ವಿಚಾರದಿಂದ ನೋಡ್ಕೊ, ಇದು ಯಾವುದು ನಿನಗೆ ಸಂಬಂಧ ಐತಿ, ನಿನ್ನಲ್ಲಿ ಏನಾರು ಆಗೈತೆ. ಶರೀರದೊಳಗಿನ ಎಲ್ಲ ನಿನ್ನ ಮ್ಯಾಗ, ನಿನ್ನಲ್ಲಿ ಶರೀರದ ಮ್ಯಾಗ ಕೆಡಲಾರ್ದಂತ ವಸ್ತು ನೀನಿದ್ದ, ಇದು ಕೆಡಬಾರ್ದಂತ ಇದ್ರ ಮ್ಯಾಗ ಆರೋಪ ಮಾಡ್ಕೊಂತ ಎಷ್ಟು ದಿನ ಇಟ್ಕೊಂಡ್ರಿ ಇದನ್ನ ಇದಕ್ಕಿದ್ದಂಗೆ ಇಟ್ಕೊಳಕೈತ್ರಿ. ಇದನ್ನ ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡು ಕೆಟ್ಟ ಹೋಗುವಂತ ವಸ್ತುಗಳಿವೆ. ಅದಕ್ಕೆ ಬಲ್ಲವರು ಇದ್ರ ಬಗ್ಗೆ ಉದಾಸೀನ. ಯಾಕೆ ಕೆಟ್ಟ ಹೋಗವು ಕೀಡನ್ನು ಉಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದ ಈಗಲೇ ಮಹಾವಿರತಿ ಅಂತ. ಅದ ಶ್ರೇಷ್ಠವಾದಂತಹ ವೈರಾಗ್ಯ ಅಂತ. ವಿವೇಕ ಇದ್ದಾಗ ಬರ್ತೈತಿ ಇದೆಲ್ಲ. ವಿವೇಕ ಜಾಗೃತ ಆಗೋದು ಬಹಳ ಕಠಿಣ. ಅದನ್ನ ಎಷ್ಟು ದಿನ ಸತ್ಸಂಗ ಮಾಡಿ ನೀನಲ್ಲಿ ವಿವೇಕ ಉದಯ ಕತೆ ಹೇಳಕ್ ಬರ್ತದೆ. ಕ್ಷಣ ಕ್ಷಣಕ್ಕನ ಬದಲಾವಣೆ ಹೊಂದುವಂತದ್ದು ತೋರಿಕೆ ವಸ್ತು. ಒಂದು ಅಣು ಸಹಿತ ಇದಕ್ಕಿದ್ದಂಗೆ. ಗಂಧ ಹಚ್ಚಿರ ಒಳಗೆ ಹಿಗ್ತೀವಿ, ಒಂದಿಟ್ಟು ಹೇಸಿಗೆ ತಂದು ಹಚ್ಚಿರ ಸಿಟ್ಟಿಗೆ ಇರ್ತಾನ. ಹೇಸಿಗೆ ಹೆಚ್ಚನ್ ಬಿಡ ಅನ್ನೋದಿಲ್ಲ. ಇದು ಹೇಸಿಗೆ ಅದು ಹೇಸಿಗೆ ಇರ್ತದೆ. ಈ ಶರೀರ ಇದು ಹೇಸಿಗೆ, ನಾ ಹೇಸಿಗೆ ಕೊಟ್ರಿ ಇದು ನಾನು ಅಂತ ತಿಳ್ಕೊಂಡಿಲ್ಲ. ನೋಡ್ಕೋ ಏನೈತಿದ್ರೆ ಹೊಲಸು ನಾರ್ತತಿ. ಒಂದೇ ದಿನ ಬಿಟ್ಟು ತೊಳೆದು ಬಿಡೋದು ಗೊಮ್ಮತ್ತ ನಾರು ಸೋರ್ತತಿ. ಎಲ್ಲ ತೂತಿನಿಂದ ಸೋರ್ತತಿ. ತೊಳಿಲಿಲ್ಲ ಅಂದ್ರೆ ನಾರಾಕ್ತದೆ. ಸೋರುವುದೊಂಬತ್ತು ಬಾಗಿಲದಿದ್ದರೆ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ಯಾಕು ನೀ ಕುಗ್ಗುವೆ ಯಾಕು. ಏನ್ ಕಮ್ಮಂದಿ ಅನ್ಸೈತಿ ನೋಡ್ಕೋಯ್ತು. ಮಲಮೂತ್ರದ ತಡಿಕೆ ಇದೆ. ಎಲ್ಲ ಒಳಗೆಲ್ಲ ತುಂಬ್ಕೊಂಡು ಕೂತೈತಿ ಎಲ್ಲ. ಏನ್ ಕಮ್ಮಂದಿ ಅನ್ಸೈತಿ ನೋಡ್ಕೋಯ್ತು. ದವಾಖಾನೆ ಹೆಣ್ಣು ಗಂಡು ಕೂಡೇ ದಿನ ಕೊಯ್ತಾವ ಶರೀರ. ಅದಕ್ಕೆ ಮೋಹಕ್ಕೆ ಬಿಡ್ತಾರೆ. ಏನೈತಿ ಇದ್ರಾಗ ನೋಡ್ತಾರೆ, ಇದ್ರಾಗ ಮತ್ತು ಮೋಹಕ್ಕೆ ಬಿಡ್ತಾರೆ. ಅಜ್ಞಾನ, ಅಷ್ಟೊಂದು ಅಜ್ಞಾನ ಅವಶ್ಯಕ. ಅದನ್ನ ವಿವೇಕ ನಮ್ಮಲ್ಲಿ ಜಾಗೃತಿ ಇಲ್ಲದಕ್ಕೆ ಪುನಃ ಅಜ್ಞಾನ ಮತ್ತೆ ಮುಸುಕ್ ಬಿಡ್ತೈತಿ, ವ್ಯಾಮೋಹಕ್ಕೆ ಬಿದ್ದು ಬಿಡ್ತೈತಿ. ಇದ್ರ ಅಭಿಮಾನ ಎಲ್ಲಿ ತನಕ ಹೇಳ್ಕೊಂಡ್ಕೊಂಡ್ರ ಇದಕ್ಕಿದ್ದಂಗೆ ಇರುವುದಿಲ್ಲ. ಅದು ವಿಕಾರ ಆಗಿ ನಾಶ ಆಗಿ ಹೋಗುದು. ಇದರ ಅಭಿಮಾನ ಇರ್ಬೇಕು ನಿನಗೆ. ನಿನ್ನ ಬಗ್ಗೆ ನಿನಗೆ ಅಭಿಮಾನ ಇರ್ಲಿ. ಕೆಡಲಾರದಂತ ವಸ್ತುನ ನಾನು ದೇವ್ರ ನಾನಿದ್ದೇನೋ ಅಭಿಮಾನ ನಿನಗಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ದುಡ್ಡು ದುಃಖಾನಿ ಗಳಿಸ್ತೀವಿ, ಪಶು ಪಕ್ಷಿಗಳ ಜನ್ಮದಾಗೂ ಗಳಿಸ್ತೀನಿ ನಾನು. ಅವು ಡಿಪಾಸಿಟ್ ಅದು ಇಡ್ತಾವನ್ರಿ. ಅವು ದುಡ್ಡು ದುಗ್ಗಾಣಿಲೂ ಹೆಂಗೆ ವ್ಯವಹಾರ ಮಾಡ್ತಾವು. ಮನುಷ್ಯನಿಗೆ ಬೇಕಿದು. ಇವನು ಏನ್ ಮಾಡಿದ್ರು ಸಮಾಧಾನ ಇದೆ. ಏನೆಲ್ಲ ಕಂತ್ರಾಟ ಮಾಡ್ತಾನ ಸುಖದಿಂದ ಇರ್ಬೇಕಂತ, ಏನ್ ಮಾಡಿದ್ರು ಕೆಲಸ ಆಗ್ಬೇಕು. ತ್ರಿಕಾಲ ಬಾಧ್ಯವಾದಂತ ಇರುವಿನ ವಾಕ್ಯಕ್ಕನ ಆಪ್ತ ವಾಕ್ಯ ಅಂತಾರೆ.
ಈ ಆಪ್ತ ವಾಕ್ಯದ ಬಗ್ಗೆ ನಾವು ಶ್ರವಣ ಮಾಡಬೇಕು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ಅಂತಃಕರಣ ದೋಷ ಎಲ್ಲ ಕಡಿಮೆ ಅಂತ ಹೋಗ್ತದೆ. ಶ್ರವಣ ಮತ್ತು ಮನನದ ಮೂಲಕ ಅಂತಃಕರಣ ವೃತ್ತಿ ಆನಂದದ ಆಕಾರ ಆಗುವುದನ್ನ ನಿಧಿಧ್ಯಾಸನ. ಅದು ಗಟ್ಟಿ ಆಗ್ಬೇಕು, ವೃತ್ತಿ ತದಾಕಾರ ಆಗ್ಬೇಕಲ್ಲ. ನಿಧಿಧ್ಯಾಸನ ಪರಿಪಕ್ವಾದಾಗ ಸಮಾಧಿ ಹತ್ತಿ ಬಿಡ್ತದೆ. ಶರೀರ ಭಾವ ತೆಗೆದು ನಿಂತು ನೋಡ್ಕೋ, ನೀ ಹೆಂಗದಿ ಅನ್ನೋದು ನಿನಗೆ ಗೊತ್ತಾಗ. ನೀ ಆಕಾಶಕ್ಕಿಂತ ವ್ಯಾಪಕದಿ ಅನ್ನೋದು ಅನುಭವ ಗೊತ್ತದ. ಈ ದೇಹ ಭಾವ ಹಿಡ್ಕೊಂಡೆ ನಾನು ಪರಿಚ್ಛಿನ್ನತ್ವ ಭಾವ ನಿನಗೆ ಬರ್ತದೆ. ಇದಿಷ್ಟ ನಾನು ಅಂತ ಸಂಕುಚಿ ದೃಷ್ಟಿ ತೆಗೆದಾಕ ದೇಹದ ಉಪಾಧಿಗಳ ಸಂಬಂಧ ತಪ್ಪಿಸ್ಕೊ ಅಂದಾಗ ನೀನ ವ್ಯಾಪಕ ಚೈತನ್ಯದಿ ಅನ್ನೋದು ಹೊಳಿದೈತಿ. ನಿದ್ರಿ ಕಡೆ ಲಕ್ಷ ಕೊಟ್ಟು ನೋಡ್ಕೋ. ನಿದ್ದೆ ಬಂತ ಅನ್ನೋದನ್ನ ಹೆಂಗ ಗೊತ್ತಾಗ್ತ ನಿನ್ಗೆ? ಕಣ್ಣಿಲೆ ನೋಡಿದ್ದೆ, ಅನುಭವದ ವಿಷಯ ಅದು. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುದಿಲ್ಲ. ನಿದ್ದೆಯ ಆನಂದನ ಗೊತ್ತಾಗೋದಿಲ್ಲ, ಇಂದ್ರಿಯಗಳಿಗೆ ಗೋಚರ. ಸ್ವರೂಪದ ಆನಂದ ಎಲ್ಲಿ ಗೊತ್ತಾಗ? ವಾಂಗ್ ಮನಸ್ಸಿಗೆ ಗೋಚರವಾದದ್ದು. ಇಂದ್ರಿಯ ವಿಷಯಗಳಿಗಿಂತಲೂ ಹೆಚ್ಚು ದೇವರು ಧರ್ಮಾದಿಗಳ ಹೆಸರಿನ ಮ್ಯಾಗ ಜಗತ್ತಿನೊಳಗ ಯುದ್ಧಗಳಾಗಿ ರಕ್ತಪಾತಗಳು ಬಾಳ ಆಗ್ಯಾವ. ದೇವರು ಧರ್ಮ, ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ, ನನ್ನ ದೇವರು ನಿನ್ನ ದೇವರು ಹೊಡೆದಾಟ ಬಡದಾಟ ಆಗಿ ಈ ಜಗತ್ತಿನೊಳಗ ಅವ ಆಗ್ಯಾವ. ರಕ್ತದ ಕಾಲುವೆಗಳ ಹರಿದ. ಇದು ಅಜ್ಞಾನ. ಸರಿಯಾದ ಮಾರ್ಗದರ್ಶನ ಇಲ್ಲ. ಅದನ್ನು ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಗಿಲ್ಲ. ಅದನ್ನ ಕರೆ ಹೇಳೋರಿಗೆ ಪೀಡಾ ಕೊಟ್ಟರು. ಅದಿಲ್ಲ, ಮಹಾತ್ಮರಿಗೆ ಪೀಡಾ ಕೊಟ್ಟರು. ಜಗತ್ತಿನ ಜನ ಎಲ್ಲ ಬಹಳ ಪೀಡಾ ಕೊಟ್ಟರು. ವಿಷ ಹಾಕಿಕೊಂಡ್ರು ಕರೆ ಹೇಳೋರು. ಸತ್ಯವನ್ನ ಇದಕ್ಕಿದ್ದಂಗೆ ಹೇಳಿದ ಕೂಡಲೇ ಅವ್ರಿಗೆ ಎಷ್ಟು ತೊಂದರೆ ಕೊಟ್ರಿ. ಇರು ಒಂದೇ ಅದು, ಒಂದೇ ಒಂದಾದಂತಹ ಸದ್ರೂಪವಾದಂತ ಇರುವುದು. ಅದಕ್ಕೆ ಅನೇಕ ನಾಮರೂಪಗಳನ್ನು ಕಲ್ಪಿಸುವಂತ. ನಾಮರೂಪಗಳನ್ನು ತೆಗೆದು ಹಾಕಿದಾಗ ಭೇದ ಭಾವ ಹುಟ್ಟೈತಿ. ನಾಮರೂಪಗಳನ್ನು ಇಟ್ಕೊಂಡು ಕುಂತೇನೆ ಭೇದ ಭಾವ ಹುಟ್ಟಿಸ್ತೀನಿ. ಸದ್ವಸ್ತುವಿಗೆ ಇಂತಾದ ನಾಮ ಇಂತಾದ ರೂಪ ಐತೆ ಅಂತ ಕಲ್ಪಿಸ್ಕೊಂಡು ಹೊಡೆದಾಡ್ತೀನಿ. ಅಲ್ಲಿ ಭೇದ ಭಾವ ಬಂದು ರಾಜಸಿ ತಾಮಸಿ ವೈರಾಗ್ಯದಿಂದ ಕೆಲಸ ಆಗುದಿಲ್ಲ. ಸಾತ್ವಿಕ ವೈರಾಗ್ಯನೇ ಬೇಕು. ಸತ್ಸಂಗದಲ್ಲಿ ಎಲ್ಲ ಸಿಗ್ತೈತಿ. ಸತ್ಸಂಗ ಬಿಟ್ರೆ ಏನೂ ಸಿಗುದಿಲ್ಲ, ಎಲ್ಲ ಕಳ್ಕೋತೀನಿ. ಇದನ್ನ ಕೈ ಬಿಟ್ಟೆ ಕಳ್ಕೊಂಡು ಮರಗ್ತೀನಿ ನೋಡಿ ನೀವು ಅಂತ. ಪ್ರಾಣ ಹೋಗ್ತೈತೆ ಅಂದ್ರು ಈಗ ಬಿಡಬಾರ್ದು ನಾವು ಸತ್ಸಂಗವನ್ನ. ಏನೆಲ್ಲ ಲಾಭ ಇದ್ರೊಳಗದ ಅನ್ನೋದು ಹೊಳಿಬೇಕಲ್ಲ. ಭವರೋಗ ನಿವಾರಣೆಗೆ ಈ ಬ್ರಹ್ಮ ಜಿಜ್ಞಾಸೆಯ ವಾಸನೆನ ಬಹಳ ಮುಖ್ಯವಾದದ್ದು. ಅದನ್ನ ಕೇಳಬೇಕಪ್ಪ. ನಿಜವಾದ ಇರುವಿನ ಸ್ಥಿತಿಯನ್ನು ಅನುಭವಗಳ ಮುಖಾಂತರ ಇದನ್ನ ಕೇಳ್ಬೇಕು ಅನ್ನುವಂತ ಜಿಜ್ಞಾಸೆ ಬೇಕಲ್ಲ. ಯಾರದಿರಿ ಅಂತವ್ರು? ಬರೇ ತೋರಿಕೆ ಬಗ್ಗೆ, ಜಗತ್ತಿನ ಬಗ್ಗೆ ಜಿಜ್ಞಾಸೆ ಐತಿ. ಬರೇ ತೋರೆಡಗೋದ್ರ ಬಗ್ಗೆ, ಕೆಡ್ಲಾರ್ದಂತ ವಸ್ತುವಿನ ಬಗ್ಗೆ ಯಾರಿಗೆ ಜಿಜ್ಞಾಸ? ಅದನ್ನ ಕೇಳ್ಬೇಕು, ಅದನ್ನ ತಿಳ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಪುಣ್ಯಾತ್ಮರು ಎಷ್ಟು ಮಂದಿ ಇದೆ ಇದರಾಗಿ. ಜ್ಞಾನವನ್ನ ಯಾವುದೇ ಯುಗ ಮತ್ತು ಕಾಲಗಳಲ್ಲಿ ಹೇಳಿದ್ರು ಅದು ಅಣವಶ್ಚಿನ್ನದ, ಅದು ಪರಿಚ್ಛಿನ್ನತ್ವಿಲ್ಲ. ಯಾವ್ದಾರ ಒಂದು ಗುಂಪಿಗೆ ಸಂಬಂಧ ಪಟ್ಟದ್ದಲ್ಲ. ಎಲ್ಲಾ ಕಾಲದವ್ರಿಗೂ ಎಲ್ಲಾ ವರ್ಗಕ್ಕೂ ಉಪಯೋಗ ಬರುವಂತಹದ್ದು. ಸೀಮಿತವಾದದ್ದಲ್ಲ, ನಿಶ್ಚಯವಾದಂತಹದ್ದು. ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರುವಂತಹದ್ದು. ಎಷ್ಟು ಮಂದಿ ಋಷಿಮುನಿಗಳು ಯಾವ ಕಾಲದಾಗ ಹೇಳಿದ್ರು ಅದನ್ನ ಹೇಳ್ಯಾರು. ಸೀಮಿತವಾದದ್ದನ್ನ ಹೇಳಿಲ್ಲ. ಎಲ್ಲ ವ್ಯಾಪಕವಾದಂತಹ ಚೈತನ್ಯ ಜಗತ್ತಿನ ಜನರಿಗೆಲ್ಲ ಉಪಯೋಗ ಬರುವಂತಹದ್ದನ್ನ ಅದನ್ನ ಅನುಭವಕ್ಕೆ ತಂದ್ಕೊಟ್ಟಾರ. ಯಾರದನ್ನ? ಋಷಿಮುನಿಗಳ ಹೊರತು ಯಾರಿಗೂ ಸಾಧ್ಯ ಇಲ್ಲ.
ಯಾರ ಸತ್ಯದ ಅನುಭವವನ್ನು ಮಾಡ್ಕೊಂಡಿರ್ತಾರೆ ಅವರು ಹೊರತು ಆದ್ರೆ ಯಥಾರ್ಥವಾಗಿ ಇದರ ಅನುಭವ ಮಾಡ್ಕೊಡೋರು ಯಾರು ಇಲ್ಲ. ನಾವು ಮನಸ್ಸಿಗೆ ಬಂದದ್ದು ಇಂದ್ರಿಯಗಳಿಗೆ ಗೋಚರದದ್ದು ಏನಾರ ಅದನ್ನ ಗಟ್ಟಿ ಹಿಡ್ಕೊಂಡು ಕೂತೀವಿ, ನಾಮರೂಪಗಳನ್ನ ಹಿಡ್ಕೊಂಡು ಕೂತೀವಿ, ಕಲ್ಪನೆಗೆ ಬಂದದ್ದೆಲ್ಲ. ಯಾವ ವಸ್ತು ನೀವ ಆಗಿರ್ತೀರಿ ಆ ವಸ್ತುವನ್ನು ನಿಮ್ಮಿಂದ ಬಿಡ್ಲಿಕ್ಕೆ ಆಕೈತೇನು? ನಿನ್ನ ಬಿಟ್ಟು ನಿನಗೆ ಇರಾಕ್ ಬರ್ತೈತೇನೋ ನೋಡು. ಶರೀರವನ್ನು ನೀ ಬಿಡ್ತಿ ಅಂದಿಂದ ನೀನಲ್ಲ, ಮನಸ್ಸನ್ನು ಬಿಡ್ತಿ ಅಂದ್ಬಿಡಕ್ ಅದು ನೀನಲ್ಲ, ಇಂದ್ರಿಯಗಳ ಸಂಬಂಧ ತಪ್ಪಿಸ್ಕೊ ಅದು ನೀನಲ್ಲ. ನಿನ್ನ ಸಂಬಂಧ ತಪ್ಪಿಸ್ಕೊಂಡು ನಿನಗೆ ಇರಾಕ್ ಬರ್ತದೆ. ಎಲ್ಲದರ ಸಂಬಂಧ ನೀನಲ್ಲದರ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಬರ್ತೈತಿ. ಅದಕ್ಕ ಮುಕ್ತಿ ಅಂತ. ಪ್ರಯತ್ನ ಪೂರ್ವಕವಾಗಿ ನೀನಲ್ಲದ ಯಾವುದು, ನೀನ್ ಯಾರು ತಿಳಿದು ನೀನಲ್ಲದ್ರ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ಹುಡ್ಕೋದಕ್ಕೆ ನಮ್ಮ ಮುಕ್ತಿ ಅಂತ. ಸಂಬಂಧ ಹಚ್ಕೊಂಡು ಒದ್ದಾಡ್ಲಿಕ್ಕೆ ಯಾರು ಹೇಳಿದ್ರು ನಿನಗೆ ಇದ್ರ ಸಂಬಂಧ ಹಚ್ಕುವಂತ, ಇದು ನೀನಂತ ತಿಳ್ಕುವಂತ ಯಾರು ಹೇಳಿದ್ರು? ನಿನ್ ಮಣಿಮುಟ್ಟ ಬಂದು ಹೇಳಿದ್ರು? ಯಾವ್ದಾರ ಮಹಾತ್ಮ ಹೇಳಿದ್ರು, ಯಾವ್ದಾರ ನಿಮ್ಮ ಮಣಿದೇವ್ರು ಬಂದು ಹೇಳಿತ್ತು ಇದು ನೀನಂತ ತಿಳ್ಕುವಂತ? ಯಾರು? ನೀನ ಅದನ್ನ ತಪ್ಪು ತಿಳುವಳಿಕೆಯಿಂದ ನಾನಂತ ತಿಳ್ಕೊಂಡು ಒದ್ದಾಡಿ ನೋಡ್ಕೋ. ಇದು ನೀನಾದ್ರೆ ಇದನ್ನ ಯಾಕೆ ಬಿಡ್ತೇನೆ? ನಿನ್ನಿಂದ ಅರಿವಿಸ್ಕೊಳ್ಳೋದು ನೀ ಹೆಂಗ ಕೇಳಿ? ಅರಿವಿಸ್ಕೊಳ್ಳೋದು ಜಡ ವಸ್ತುನ ನಾನಂತ ತಿಳ್ಕೊಂಡಿಲ್ಲ. ನೀ ಅರಿವು ನೀನಿದ್ದ ಅರಿವಿಸ್ಕೊಳ್ಳೋದು ನಾನಂತ ಎಲ್ಲ. ಶರೀರ ನಿನ್ ತೀತಿವ, ನೀ ಶರೀರವನ್ನು ತೀತಿವ. ತಿಳಿಯಾವ್ ನೀನು, ತಿಳಿಸ್ಕೊಳ್ಳೋ ವಸ್ತು ನೀನು. ಇಷ್ಟು ಗೊತ್ತಾಗಲ್ವೇನ್ರಿ ಅಂತಿದ್ರು. ಎಷ್ಟು ದಿನ ಆಯ್ತು ಇದನ್ನ ಹೇಳುದು ಕೇಳುದು ಮಾಡಕೈತಿ. ಇದು ಸ್ವಲ್ಪ ಹೊಳದ್ರತೆ ಐತಿ ನೋಡಿ, ತನ್ನ ಭಾವಗಳು ಉಳ್ಕೊಂಡ್ಬಿಡ್ತಾನೆ. ಅರಿವಿನ ಭಾವ ಏನ್ ನಿಜದ ಎಚ್ಚರ ಅದ ನೆನವನ್ಯಾಗ ಉಳಿಬೇಕಾಗಿ ಅಭ್ಯಾಸ ಮಾಡಿ 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 ಅದ ಗಟ್ಟಿ ಆತ್ಮಭಾವ ಗಟ್ಟಿ ಆಗ್ಬಿಡ್ತದೆ. ಈ ಅನಾತ್ಮ ಭಾವ ಎಲ್ಲ ಹೋಗ್ಬಿಡ್ತದೆ. ಅರಿವಿಸ್ಕೊಡೋದೆಲ್ಲ ಜಡಭಾವ ಅದು ಹೋಗ್ಬಿಡ್ತದೆ. ನಿರಂತರ ಇದು ಅಭ್ಯಾಸ ಅದಕ್ಕೆ ಬೇಕಂದ. ನಖ ಶಿಖಾದಿಗಳನ್ನು ತೆಗೆದು ಹೋಗಿತಿಲ್ಲ. ಅವ ನೀನಾದ್ರೆ ಅವನ್ಯಾಕೆ ಹೋಗಿತಿ? ಹಂಗಾರ ನಖ ಅಂದ್ರೆ ಹೋಗರು, ಶಿಖ ಅಂದ್ರೆ ಕೂದ್ಲ, ತೆಗೆದು ಹೋಗಿತಿಲ್ಲ ಅವನು. ಅವ ಅಂತ ಹೇಳ್ಕೊಂಡು ಕೂತ್ರೆ ಅವ ನಾನು ನನ್ನದು ಅಂತ ಹೇಳ್ಕೊಂಡು ಕೂತ ಅವ ಅದ್ರ ಗುರ್ತನ ನಿನ್ ಗುರ್ತನ ಅವನು. ಗುರ್ತಾ ಕೊಡ್ತೇನೆ ಹೋಗರು ಕೂದ್ಲ ನಿನ್ ಗುರ್ತನ ಅಲ್ಲ, ಶರೀರಕ್ಕೆ ಸಂಬಂಧಪಟ್ಟು. ಇದು ತಪ್ಪು ತಿಳುವಳಿಕೆ. ನಿನ್ ಗುರ್ತಾ ಇಡಾಕ್ ಬರ್ತೈತೇನ? ಇಟ್ಟು ತೋರ್ಸು ನೋಡೋಣ, ಇದ ನನ್ನ ಗುರ್ತ ಅಂತ ತೋರ್ಸು ನೋಡು. ಅದು ಯಾವುದೂ ಅಲ್ಲ. ಇಡ್ಲಿಕ್ಕೆ ಬರ್ತೈತೇನೆ ನಿನ್ ಗುರ್ತಾ? ಅದು ಗುರ್ತಾ ಇಟ್ಟದ್ದೆಲ್ಲ ಅದು ಜಡವಾದದ್ದನ. ಜಡವಾದದ್ದು ಅದು ನಿನ್ನ ಗುರ್ತಲ್ಲ. ಅರಿವಿಗೆ ಗುರ್ತಾ ಇಡಾಕ್ ಬರ್ತೈತೇನ? ಕುರು ಐನಾರ ಅರಿವಿಗೆ ಏನಾರ ಕುರು ಐತೇನ? ಅದನ್ನ ಅದು ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ನಾವು ಅದಕ್ಕೆ ಕುರು ಇಟ್ಕೊಂಡ್ಕಾರ ಅದ ಕರೆ ಅಂತ ತಿಳ್ಕೊಂಡ್ರೆ ನಾಮರೂಪಗಳ ವ್ಯಾಮೋಹಕ್ಕೆ ಬಿದ್ದುಬಿಡ್ತ, ಅಜ್ಞಾನದೊಳಗೆ ಬಿದ್ದುಬಿಟ್ಟು. ಏನ್ ಅರುವಿನ ಕುರುಹನು ಗುರುತಿಸಲಾರದ ಮರಿತೀಹ ಮನುಜನಿಗೆ ಅಂದ್ರೆ ಅದ್ರ ಗೊತ್ತ ಹಚ್ಚುವ ನಿಂದ ನಿನಗೆ ಗೊತ್ತಾತ್ವಲ್ಲ. ಅರುವ ನಾನದೇ ಅನ್ನೋದು ಹೊಡಿವಲ್ಲ ನಿನಗೆ. ಇದು ಎಲ್ಲಿ ತನಕ ನಮ್ಗೆ ಹೊಡಿದಿಲ್ಲ ಅಲ್ಲಿ ತನಕ ದುಃಖ ಹೋಗುದಿಲ್ಲ. ಜಡ ನೀನಲ್ಲೂ ಅಜಡವಾದಂತ ಇರುವ ನೀನು ಚೈತನ್ಯ ಸ್ವರೂಪನ ನೀನೆ. ನಖ ಶಿಖಾದಿಗಳ ನೀನಾದ್ರೆ ಅವನ್ಯಾಕೆ ತೆಗೆದು ಹೋಗಿತೀನಿ? ಅವ್ ನಿನ್ನ ಅಂತೇಳಿ ಇದ್ದಾಗೊಳೆ ಅವನು ಬೆರಬಣಿಕೆ ಮಾಡ್ತೀವಿ. ಅವನ್ ಕಟ್ ಮಾಡಿ ಇಟ್ಕೂಲೆ ಅವನು ಮುಟ್ಟಾಕೊಲ್ಲಿಂತಿ. ಹೌದಿಲ್ಲ? ಎಲ್ಲಾರು ಹೋಗೋದು ರೂಪಾಯಿ ಮೈಲಿಗೆ ಅವು ಮನೆಯಾಗದು ಬೀಳುದು. ಹೌದಿಲ್ಲ? ಕೂದ್ಲ ಉಗುರು ಬಿದ್ದು ಅಂತ ತೆಗೆದು ಅವ ಇದಂತ ತಿಳ್ಕೊಂಡ ಅವ್ರ ಗುರ್ತಾ ಇಟ್ಕೊಂಡ ಎಷ್ಟೋ ಬೌದ್ಧ ಇವರೆಲ್ಲ ಸ್ತೂಪ ಕಟ್ಟಿಬಿಟ್ಟಾರ. ಉಗುರು ಕೂದ್ಲ ಎಲುಬಿನ ತುಣುಕು ಅವನು ಹುಡ್ಕೊಂಡು ಬಂದು ದೊಡ್ಡ ದೊಡ್ಡ ಸ್ತೂಪ ಕಟ್ಕೊಂಡು
ಏ ಇತಿಹಾಸವನ್ನು ತೆಗೆದು ನೋಡಿದ ಅಜ್ಜ ಅವರು ಇತಿಹಾಸ ಅಭ್ಯಾಸ ಮಾಡಿದ ಬುದ್ಧನ ಸ್ತೂಪಗಳು, ಅವನು ಎಲುಬಿನ ತುಣುಕು, ಉಗುರು, ಕೂದಲ ಏನ್ ಸಿಕ್ಕುದು ಅದ್ರ ಮ್ಯಾಗ ಒಂದು ಸ್ತೂಪ ಕಟ್ಟಿಬಿಡುದು, ಅವನು ಗೊತ್ತಿದೆ ಅಂತೇಳಿ ಹಿಂಗೆ ಮಾಡ್ಯಾರ. ಏನ್ ಮಾಡೋದು ಮಾಡಿ? ಅಜ್ಜಾರು ಹಲ್ಲು ಗೇಡಾಕಿದ್ದು ಕಿತ್ತು ಭಗವಾನ್ ಇಟ್ಕೊಳ ಅಂತೇಳಿ, ಹೌದಿಲ್ಲ? ಬೆಳಿಗ್ಗೆಟ್ಟಿ ಶಂಕರಪ್ಪ ಮಾಸ್ತರ್ ನಾವು ಇದ್ದಾಗ ಜಳಕ ಮಾಡುವಾಗ ಅಡಿಗ್ಯಾಡಾಕಿತ್ತದ, ಹಲ್ಲು ಅಡಿಗ್ಯಾಡಾಕೈತೆ ಅಂಕಲ್ ನೋಡ್ರಿ ನಾವು ಕೈಯಾಗ ಬಂದ್ಬಿಡ್ತೇವೆ. ಅದನ್ನ ಓದಿ ಇಟ್ಕೊಂಡು ಅವ್ನು ಬಂಗಾರ ಕಟ್ಟಾಕಿ ಇಟ್ಕೊಂಡು ನಾನು ಏ ಅಲ್ಲ ಹೌದಿಲ್ಲ, ದುರ್ಗಾಪುಣತೆಯಲ್ಲಿ ಒಂದು ಇರ್ಬೇಕು ಕಿತ್ಕೊಂಡ ನಾವು ಒಂದು ಬಿದ್ದದ್ದು ಅವ ಇವಂತ ತಿಳ್ಕೊಂಡ ಹಿಡ್ಕೊಂಡು ಕುಂದ್ರು, ಅದೇ ಅವ್ರು ಅಂತ ತಿಳ್ಕೊಂಡು ಅದೇ ಹೌದಿಲ್ಲ. ಈಗ ಅದೇ ಗೊತ್ತೇ ಅವ್ರಿಗೆ ಮಾತುವರ್ದು ಈಗ ಬುದ್ಧಂದ ಇದೈತಪ್ಪ ಇಲ್ಲಿ ಹಿಡ್ಕೊಂಡೇನಾದ್ರು ಎಷ್ಟು ಮಂದಿ ಅದನ್ನ ನೋಡಾಕ್ ಬರ್ತಾರೆ, ಪ್ರದರ್ಶನ ಹೌದಿಲ್ಲ? ಅದು ಏನ್ ಮಾಡೋದನ್ನ ತಗೊಂಡ ಅವು ನನ್ಗೆ ಗುರ್ತಲ್ಲ ಅಲ್ಲ. ನಿನ್ನ ಬಿಟ್ಟ ನಿನ್ನ ಗುರ್ತ ಇಡಕ್ ಬರುದನೇ ಇಲ್ಲ. ಮೂಲ ವಸ್ತು ಆಗ್ಲಾರ್ದು ಯಾವುದೇ ಗುರುತು ನನ್ನ ಮೂಲ ವಸ್ತು ಆಗುದಿಲ್ಲ. ಅದು ಏನ್ ಹೌದು. ಅದಕ್ಕೆ ನಿರಂಜನ ಬಹಳ ಒತ್ತು ಕೊಟ್ಟು ಹೇಳ್ತೇವೆ, ಮೂಲ ವಸ್ತು ಎಂದೂ ಆಗ್ಲಾರ್ದು. ಗೊತ್ತಿಲ್ಲ ಅದನ್ನು ಹಿಡ್ಕೊಂಡು ಕುಂದಿರ್ತಾನೆ. ಅದೇ ಅವ್ರಂತ ತಿಳ್ಕೊಂಡವ್ರು ಮೂರ್ಖರು ಅಂತ. ಏನ್ ಅದ ನೀವು ಆದ್ರೆ ಅದನ್ನ ಯಾಕೆ ಬಿಡ್ತೀಯ? ಹಂಗ ತಡಿಲಾರ್ದ ಬ್ಯಾನಿ ಬಂದಾಗ ಇದನ್ನ ಬಿಡ್ತಿಲ್ಲ ಶರೀರ. ಯಾವಾಗ ಬಿಟ್ಟೇನು ಓದುಗಿ ಮರ ನಮಗ್ ಬ್ಯಾಡ ಪೈಸ ಸಾಕಾಗೈತಿ. ಒಳ್ಳೆ ಎಲ್ಲಾ ತರದ ಅನುಕೂಲತೆ ಹರೇ ಐತಿ, ಮೈಯಾಗ ಏನ್ ನೀತಿ ಒಳ್ಳೆ ಚಂದ ನಡೀತಿಪ್ಪ. ನೀವು ಶರೀರ ಎಲ್ಲ ಕ್ಷೀಣ ಆಗಿ ಶಿಥಿಲ ಆತಿ ಅಂದ್ರೆ ಅಯ್ಯೋ ಯಪ್ಪ ಎಲ್ಲಾರು ಓದುಗಿರುವ ಯಪ್ಪ ಇದನ್ನಂತಂದ ಬಾಳ ಬೇಸರ ಆಯ್ತು ಇದು ನನಗಂತ. ಎಲ್ಲಾರು ಹೋಗಿ ಮುಚ್ಚಿರುವ ಮರ ಇದನ್ನ ಮೊದಲು ಒದರಾಡ್ತಿರ್ತಾರ ನೋಡ್ರಿ ನೀವು ಬೇಕಾರೆ. ಅಂತ್ಯ ಕಾಲಕ್ಕೆ ಬರ್ತೈತೆ ಅದು, ಬಾಳ ಬೇಸರ ಆಕೈತ. ಹಿಂಗ ಯಪ್ಪ ನನಗಿದು ಬಾಳ ಬೇಸರ ಆಗೈತು, ಇದನ್ನ ಹೊತ್ಕೊಂಡು ಅಡ್ಡಾಡ ಆಗೋದಿಲ್ಲ, ಹೆಂಗಾರ ಆಶೀರ್ವಾದ ಮಾಡು ದಿನಾ ಬರ್ತಿತ್ತು ನಡಿಕೆ ಮನೆ ಬಸಮ್ಮ. ಯಪ್ಪ ನನಗೆ ಇದನ್ನ ಆಶೀರ್ವಾದ ಮಾಡು, ದೌಡ್ ಇದನ್ನು ಹಂಗ್ಯಾಂಗ ಮಾಡಕ್ ಬರ್ತೈತಿ? ಪ್ರಾರಬ್ಧದಲ್ಲಿ ಮಠ ಇರ್ತೈತಿ, ಅದ ಅನುಭವಿಸುದವ ಅಂತ. ಎಲ್ಲಿ ಬಿದ್ದು ಆದ್ರೂ ಚಿಂತಿರ್ಬಾರ್ದು ನೋಡ್ರಿ. ಅಲ್ಲೇ ಬೀಳ್ತೈತಿ, ಇಲ್ಲಿ ಬೀಳ್ತೈತಿ, ನಂದಿದನು ಭಾವ. ನಾ ಮನಿಗ್ ಹೋಗಿ ಹೋಗ್ಯೇನ್ರಿ, ಅಲ್ಲೇ ಕರ್ಕೊಂಡ್ ನಡ್ರಿ ನಾನು ಅಂತಿರ್ತಾನ, ಹೌದಿಲ್ಲ? ಎಲ್ಲಿ ಬಿದ್ದರ ಏನು ಎಲ್ಲ ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗ್ತೈತಿ. ನಾನು ಅಲ್ಲೇ ಕರ್ಕೊಂಡು ಹೋಗ್ರಿ, ಇಲ್ಲೇ ಕರ್ಕೊಂಡು ಹೋಗ್ರಿ ಅಂತ ಏನ್ ಮಾಡೋದು? ಎಲ್ಲಿ ದವಾಖಾನೆಗೆ ಅಲ್ಲೇ ಹೋಗಿರ್ತಾವ, ದೂರಿಂದ ನಿಂತ್ರ ಅಲ್ಲಿಂದ ಏನ್ ತರೋದ್ರಿ? ತರಕಾಕೈತಿ ನಾವು ಅಲ್ಲೇ ಎಲ್ಲಾರು ಮನ್ ಕೊಟ್ಟು ಹಂಗ ಮಾಡ್ಯಾರ. ಅಲ್ಲೇ ಗಿಡಕ್ಕೆ ಕುಂಡಿಸಿ ಪೂಜೆ ಮಾಡಿ ಅಲ್ಲೇ ಮಣ್ಣು ಕೊಟ್ಟು ಬಂದ್ಬಿಟ್ಟಾರ. ದವಾಖಾನೆ ನೋಡಕ್ ಹೋದಾಗ ಅಲ್ಲೇ ಸತ್ತು. ಅದನ್ನ ಎಲ್ಲಿ ತರುವುದಿನ ಖರ್ಚು ಇದು ಅಂತೇಳಿ ಇದಿದ್ದಾಗ ಮತ್ತೆ ಏನ್ ಮಾಡೋದನ್ನ ಅಲ್ಲೇ ಮಣ್ಣು ಕೊಟ್ಟು ಬಂದ್ಬಿಡುದು. ಏನ್ ಎಷ್ಟು ಆಗ್ಯಾವ್ರಿ ಇಟ್ಟಿಟ್ಟು ಅಲ್ಲೇ ಬಂದ್ಬಿಟ್ರಿ. ಹಾಗೆ ಅವ್ನಿಗೆ ಈ ಕೊರೋನಾದಾಗ ಎಷ್ಟು ಮಂದಿಗೆ ಅವ್ನು ಹಿಡಿಯೋದೇ ಇಲ್ಲಲ್ಲ, ಅವನು ಯಾರು ತರ್ಲಿಲ್ಲ. ಅವನು ಅಯ್ಯಪ್ಪ ಬ್ಯಾಡು ಮರ ಮನಿಗೆ ಒಳ್ಳೆಯಲ್ಲಿ ತರ್ ಅಲ್ಲೇ ಯಾರು ಮಣ್ಣು ಕೂಡ ಸಹಿತ ಹೋಗ್ಲಿಲ್ಲ. ಅವನು ಕೊರೋನಾ ಎಲ್ಲಿ ಬರ್ಲಿಲ್ರಿ, ಅವ್ರು ಸನಿಕ್ ಹೋಗಿಲ್ಲ. ಅವ್ರು ನೋಡಿದ್ ಮತ್ ನಮ್ಗ್ ಬರ್ತೈತಿದ ಅಂತೇಳಿ ಅಷ್ಟೊಂದು ಇದು ನಮ್ಗೆ ಬೇಜಾರಕೈತಿ. ಸರಿ, ಎಷ್ಟು ನಮ್ಗೆ ಅತಿ ಪ್ರೀತಿ ಆಗೈತಿ ಅದ್ರ ಮ್ಯಾಗ ಮ್ಯಾಮು ನಾಳೆ ಇದ ಪ್ರೀ ಹಾಕೊಂಡು ಏನ್ ಕಾಯಂ ಉಳಿದಿಲ್ಲ ಇದ್ರ ಮ್ಯಾಗಿನ ಪ್ರೀತಿ ನಮ್ಗೆ. ಯಾಕೆ ಇದು ಇದಕ್ಕಿದ್ದಂಗೆ ಇರುದಿಲ್ಲ, ಬದಲಾವಣೆ ಆಗಿರ್ತದೆ. ಯಾವುದೇ ವಸ್ತು ಇರ್ಲಿ, ಆ ವಸ್ತು ವಿಕಾರ ಆಗಿ ನಾಶ ಆಗಿರ್ತೈತಿ. ಅಂದಿಂದ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಗಿಬಿಡ್ತೈತಿ ಯಾರಿಗೇ ಆದ್ರು. ಇದಕ್ಕಿದ್ದಂಗೆ ಇರುದಿಲ್ಲ.
ಯಾವಾಗ್ಲೂ ಈ ಶರೀರವನ್ನು ಎದುರಿಟ್ಟು ಅನ್ಯವಾಗಿ ನೋಡುವ ಅಭ್ಯಾಸ ಕಲಿಬೇಕು ನೋಡ್ರಿ. ಇನ್ನೊಬ್ಬರ ಶರೀರವನ್ನು ಎದುರಿಟ್ಟ ಹೆಂಗ ನಾವು ನೋಡ್ತೀವಿ ಹಂಗ ಇದು ಶರೀರ ನನ್ನಿಂದ ಅರಿವಿಸ್ಕೊಳ್ತೈತಿ, ನನಗೆ ಅನ್ಯವಾಗಿ ಐತೆ ಅಂತ ಈ ತಿಳುವಳಿಕೆ ಗಟ್ಟಿ ಉಳಿಬೇಕು ನೋಡಂತ. ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವುದೇ ನಿಜಾನಂದವದು ಕೋಟಿ ಜನ್ಮದರು ಉಗ್ರತಾಪ್ಸನಾಗಿ ಅಂತ. ಇನ್ನೊಬ್ಬರ ಶರೀರದ ವಿಕಾರಗಳನ್ನು ಎದುರಿಟ್ಟು ನಾವು ಹೆಂಗ ನೋಡ್ತೇವಿ ಹಂಗ ನಿನ್ನದನ್ನು ಶರೀರದ ವಿಕಾರಗಳನ್ನು ಎದುರಿಟ್ಟು ನೋಡುವ ಅಭ್ಯಾಸ ನಾವು ಮಾಡ್ಬೇಕು. ನಿನಗೆ ಗೊತ್ತಾಕೈತಿ ಅದೆಲ್ಲ ಏನೇನಾಗತೈತಿ ಈ ಶರೀರ ಯಾಕೋ ಇನ್ನು ನೀನ್ ತಡಿಯೋಂಗ್ ಕಾಣುದಿಲ್ಲ ಇದು ಅಂತಿರ್ತಂತಾನ ಹೌದಿಲ್ಲ. ಈ ಮುಂದಿರ್ತ ಸೊನ್ನಿ ಗೊತ್ತಾಕೈತಿ ಅವಾಗ ಇನ್ನೇನ್ ಬಾ ಇದು ಆಗುದಿಲ್ಲಪ್ಪ ಇನ್ನಿಲ್ಲ ಇನ್ನು ಹೇಳ್ ಕಳಿಸಿ ಬಿಡ ಎಲ್ಲರಿಗೆ ಗೊತ್ತಾಗ್ಬಿಡ್ತೈತಿ ಅವಾಗೆಲ್ಲ. ಮುನ್ಸೂಚನೆ ಗೊತ್ತಾಗ್ಬಿಡ್ತೈತ್ರಿ ಎಲ್ಲಾರಿಗೆ. ನೋಡ್ರಿ ಶರೀರ ಬಿಡ್ಬಿಟ್ಟು ಇದೇ ನನಗೇನು ಬರ್ಸತ್ತೋದ್ಪ ಇದು ಹೊಂಟದ ಶರೀರ ಏನೇನು ವ್ಯವಸ್ಥೆ ಮಾಡಿರ್ಬೇಕಂತ ಹೇಳ್ತ ಎದುರಿಟ್ಟು ನೀನ್ ನೋಡ ನಿನಗೇನಾರಾಗೈತೆ ನೋಡ್ಕೋ. ನೀನು ಆಗವಲ್ಲ, ನಿನಗ ಇದ್ಕಿದ್ದಂಗ ಐತೆ ನಿನಗಿರು. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದ ಅಜ್ಞಾನ ಅದ್ದಲ್ಲಿ ದುಃಖ ಪಡ್ಲಿಕ್ಕೆ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋ, ನೀನು ದುಃಖ ಪಡುವ ಪ್ರಸಂಗನ ಬರುದಿಲ್ಲ ನಿನಗೆ. ಪ್ರಕೃತಿ ವಿಕೃತಿ, ಪ್ರಕೃತಿ ಕಾರ್ಯ ವಿಕೃತಿ ಆಗುದಿಲ್ಲ. ಈಗ ವಿಕಾರ ಆಗೋದು ದಿನಸದಾಗಿಂದ ತಯಾರಾದ ವಸ್ತು ಅದು ಹಂಗ ಇದ್ಕಿದ್ದಂಗೆ ಇರೋದು, ಅದು ವಿಕಾರ ಆಗಿ ನಾಶ ಆಗಿ ಹೋಗುದು. ನಿದ್ದೆಯೊಳಗೆ ಹೆಂಗ ಇರ್ತದ ಹಂಗ ಎಚ್ಚರಿಕೆಯೊಳಗೆ ಇರಾಕಿಲ್ಲ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿಗೆ ತಂದ್ಕೊಂಡಿರೋ ಅಭ್ಯಾಸನ ಮಾಡಬೇಕಾಗಿದೆ. ಗಾಢ ನಿದ್ರೆಯೊಳಗೆ ಅಜ್ಞಾನ ಇರ್ತದೆ, ಸಮಾಧಿ ಒಳಗೆ ಜ್ಞಾನ ಇರ್ತದೆ. ಅಲ್ಲಿ ಅರಿವು ಇರ್ತತಿ, ಇಲ್ಲಿ ಮರು ಇರ್ತತಿ. ನೀ ಅರಿವು ಮರುವಿಗಳಿಗೆ ಸಾಕ್ಷಿಯಾಗಿದ್ದೀನಿ. ಅರಿವು ಮರುವಿಗಳ ಸೋಂಕದ ಇರವು ನೀನ್ ಅರಿವೇ ಬರೇ ಅರಿವೇ ನಿನ್ನ ತೆರನರಿಯೇ ಮುಕ್ತಿಯ ಹೋದು ನಿಜವಂತೆ ಅಂತ. ನೀ ಹೆಂಗದಿ ಹಂಗ ತಿಳ್ಕೊಂಡ್ರೆ ನೀನು ಮುಕ್ತ ಇದೀಯಪ್ಪ. ಏನೇನಾರ ತಿಳ್ಕೊಂಡ ನಾ ಅದಾಗಿನಿ ಇದಾಗಿನಿ ಅಂತ ತಿಳ್ಕೊಂಡ ದುಃಖ ಪಡ್ಲಿಕ್ಕೆ ಹತ್ತೀನಿ. ನೀವು ಯಾರು ಏನು ಯೋಜನೆ ಮಾಡಿದ್ರು ಉದ್ದೇಶ ಸುಖ ಹೊಂದಬೇಕು ಅನ್ನೋದಾಯ್ತು. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮದಿಂದ ಸುಖಿ ಆಗ್ಬೇಕಂತ ಎಲ್ಲರೂ ಯೋಜನಾದಿಗಳನ್ನ ನಡೆಸಿದ್ರು. ಮಾನವನ ಚಟುವಟಿಕೆ ಯೋಜನೆಗಳೆಲ್ಲ ಸುಖಿ ಆಗುವುದರ ದಶಿಂದ ಅದಾವು, ಏನು ದುಃಖಿ ಆಗುವ ದಶಿಂದ ಅದಾವು. ಎಲ್ಲರೂ ಸುಖದಿಂದ ಇರ್ಬೇಕಂತ ಪ್ರಯತ್ನ ನಡೆಸಿದ್ರು. ಯಾವ ಯೋಜನೆ ಮಾಡಿ ಎಷ್ಟೆಷ್ಟು ಸುಖಿಗಳಾಗಿರಿ ಅನ್ನೋದನ್ನ ವಿಚಾರ ಮಾಡಿ ನೋಡ್ಕೊಂಡು ನೀವು ಯಾವಾಗ ವಿಚಾರ ಮಾಡೋದು ನೀವು? ನಿಮ್ಮ ಯೋಜನಾದಿಗಳ ಗುರಿ ಸುಖ ಹೊಂದಬೇಕು ಅನ್ನೋದೈತಿ. ಆದ್ರೆ ನೀವು ಮಾಡೋ ಯೋಜನಾದಿಗಳು ನಿಮ್ಗೆ ಸುಖದಡಿಗೆ ಹೋಯ್ತಾವ ದುಃಖದಡಿಗೆ ಹೋಯ್ತಾವ ನೋಡ್ತಾರೆ. ನಿದ್ದೆಯೊಳಗೆ ಯಾವ ಪ್ರಕಾರ ಇರ್ತೈತಿ ಆ ಪ್ರಕಾರ ಇರ್ಬೇಕಾತಂದ್ರೆ ನಿಮ್ಮ ಸ್ವರೂಪಾವಸ್ಥಿತಿಯ ಜಾಗೃತಿಯನ್ನು ನೀವು ಹೊಂದಬೇಕಾಗ್ತದೆ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋಬೇಕಾಗ್ತದೆ. ಋಷಿಮುನಿಗಳು ಯಾವ ಪ್ರಕಾರವಾಗಿ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡಿಕೊಂಡು ಸುಖ ಹೊಂದಿದ್ರು ಅದೇ ರೀತಿ ನಾವು ಆ ಸ್ಥಿತಿಯನ್ನು ಹೊಂದಬೇಕು. ಬೇರೆ ದಾರಿ ಇಲ್ಲ. ಅವರು ಯಾವ ಪ್ರಕಾರ ಯೋಜನಾ ಮಾಡಿದ್ರು, ಯೋಜನಾ ಮಾಡಿ ಸುಖ ಹೊಂದಿದ್ರು, ಅದೇ ಯೋಜನಾದ ಕಡೆ ನಾವು ಬರ್ತೀವಿ. ಸುಖದಿಂದ ಇರ್ಲಿಕ್ಕೆ ಬಾಳೆ ತಗೊಂಡು ಬೆಂಕಿ ಹಚ್ಚೋದು. ಎಷ್ಟು ಪಡ್ಕೊಂಡು ಬಾಳೆ ಮಾಡಿದೆ, ಏನ್ ಕೊಡ್ತಿದ್ರು ನಿನಗೆ ಬಾಳೆ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರುವುದ ಅಜ್ಞಾನದಿಂದ ದುಃಖವನ್ನು ನೀವು ಹೊಂದಲಿಕ್ಕತ್ತಿ. ನೀ ಯಾರಿದ್ದೀನ ಗೊತ್ತಾರ ನಿನ್ನ ಬಗ್ಗೆ ಇದ್ದ ಅಜ್ಞಾನ ಹೋಗಿಬಿಡ್ತೈತಿ. ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅದಕ್ಕೆ ಅಜ್ಞಾನ ನಿವಾರಣೆ ಮಾಡ್ಬೋದು ಅಂತ ನಮ್ಮ ಕರ್ತವ್ಯ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು.
ಅದಕ್ಕೆ ಮಾರ್ಗ ಯಾವುದು ಅಂದ್ರೆ ನಿತ್ಯ ನಮ್ಮ ಇರುವಿನ ಬಗ್ಗೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನಿದೆ ಅಂತ ತಿಳ್ಕೊಂಡು ಅದನ್ನ ಗಟ್ಟಿ ಮಾಡ್ಕೊಂಡಾಗ ನಮ್ಮ ಬಗ್ಗೆ ಇದ್ದ ಜ್ಞಾನ ದೂರಕ್ಕೆ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಈ ಅಜ್ಞಾನದ ಕತ್ತಲೆಯು ಹರಿಯಲಾರದು ಅಂತ. ಅದಕ್ಕೆ ವಿಚಾರವಂತರು ಅನುಭವಿಗಳು ದುಃಖರಹಿತ ಆಗೋ ಯೋಜನೆ ಮಾಡಿದರು. ಋಷಿಮುನಿಗಳು ಯಾವ ಯೋಜನೆ ಮಾಡಿ ಸುಖಿಗಳ ಆದರು ಅನ್ನೋದ್ರ ಕಡೆ ಲಕ್ ಕೊಡ್ಬೇಕು. ನಾವೇನ್ ಮಾಡಾಕತ್ತೀವಿ ನೋಡ್ಕೊರಿ, ಅವ್ರು ಹೇಳಿದ ವಿರುದ್ಧ ಮಾಡಾಕತ್ತೀವಿ ನಾವೆಲ್ಲ. ಯಾವ ಊರವ್ರು, ಯಾವ ದೇಶದವರು, ಯಾವ ಯೋಜನೆ ಮಾಡಿ ಎಷ್ಟೆಷ್ಟು ಸುಖಿಗಳಾಗಿರ ಅನ್ನೋದನ್ನ ನೋಡ್ಕೊರಿ. ಇನ್ನೂ ಅದ್ರಾಗ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ. ಇನ್ನು ಮ್ಯಾಗರ ಎಚ್ಚರಾಗ್ರಿ, ಕಣ್ಣು ತೆಗೆದು ನೋಡ್ರಿ, ಕಿವಿ ತೆಗೆದು ಕೇಳ್ರಿ. ಕಣ್ಣು ಕಿವಿ ಮುಚ್ಚಿ ಕತ್ತಲ್ಲ ಕೇಳಿಸ್ಬೇಡ್ರಿ. ಎಂದಪ್ಪ ನೀವು ಶಾನ್ಯರಾಗೋದು? ಮಹಾತ್ಮರು ಹೇಳಿದ ಮಾತು ನೆನಪುಳಿತವನು. ಅನುಭವಗಳು ಹೇಳಿದ ಮಾತು ವಜ್ರದಾಗ ಗೆರಿ ಹೊಡೆದಂಗ ಆಗ್ಬೋದು, ನೀರಾಗ ಗೆರಿ ಹೊಡೆದಂಗ ಆಗ್ಬೋದು. ಕಾಯಿ ಮುಡಿಬೇಕದು, ಅಂದ್ರೆ ನಮಗಿದು ಇದರಿಂದ ಪಾರಾಗ್ಬೇಕಂತ. ನಿಮ್ಮ ಯೋಜನಾದಿಗಳ ಗುರಿ ಎಲ್ಲ ಕಾಮನ ತೃಪ್ತಿ ಪಡಿಸುವುದರಿಂದ ಅದಾವು, ಏನಾರ ರಾಮನ ಪ್ರಾಪ್ತಿಗೋಸ್ಕರ ಅದಾವು? ಒಂದು ಮಾತು ಸರಿಯಾಗಿ ನೀವು ವಿಶ್ಲೇಷಣೆ ಮಾಡ್ಕೊಂತ ಹೊರಟ್ರೆ ವಜ್ರದಾಗ ಗೆರಿ ಹೊಡೆದಂಗ ಆಗ್ಬೇಕು. ಏನ್ ಡೋಂಗಿ ಸಾಧತ್ತು ಉಪಯೋಗ ಇಲ್ಲ. ಮತ್ತೆ ನಿಜವಾಗಿ ಸಾಧು ಸನ್ಯಾಸಿ ಆಗ್ಬೇಕನ್ನು ಹಂಗಿದ್ರೆ ಅನುಭವದ ಕಡೆ ಎಲ್ಲ ಕೂಡ ಮಹಾತ್ಮರು ಹೇಳಿದಂತ ಅನುಭವ ನಮ್ಮನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ. ಡೋಂಗಿ ಸಾಧತ್ವದಾಗ ಕಾಮನ ಕದನ ಬಹಳ ದೂರ ಇರ್ತದೆ. ಹೇಳುವಷ್ಟನ್ಯಾಗ ಅಷ್ಟ ಅವ ವಚನದೊಳಗೆಲ್ಲ ಸಾಧುಗಳು ಅಂತ ಹೇಳೋದು ಕೇಳೋದು ಬಿಟ್ಟೆ ಅಂದ್ರೆ ಮತ್ತೆ ಚೋದನ ನಾವು. ನಿದ್ದೆ ಸೋಗ ಹಾಕಕ್ ಬರ್ತೈತಿ. ನಿದ್ದೆ ಬಂದತೆ ಅಂತ ನಟನ ಮಾಡಿದ್ರೆ ನಿದ್ದೆ ಹತ್ತತ್ತ. ನಿದ್ದೆ ಸೋಗ ಹಾಕಿ ನಿದ್ದೆ ಹತ್ತತ್ರಿ. ಅದಕ್ಕೆ ನಾವು ಸನ್ಯಾಸಿ ಅಂತ ಯಾವ್ದಾರ ಹಿಂಗ ಸೋಗ ಹಾಕೊಂಡ್ಬಿಟ್ರೆ ಸನ್ಯಾಸಿಗೆ ಹಾಕ್ಬಿಡ್ತೇನೆ. ಸನ್ಯಾಸಿಗೆ ಸೋಗ ಇಂತಾದ ಸೋಗ ಐತಿ ಅಂತ ಹೇಳ್ಯಾರ, ಗೊತ್ತೈತೇನೆ? ಹೇಳ್ಯಾರ ಯಾರು? ಹಂಗ ರಾಮನ ಸೋಗ ಹಾಕೊಂಡ್ರೆ ರಾಮನ ಸದನ ಸಿಗ್ತೈತೆ. ವೇಷಗಾರ ಹಾಕ್ತಿರ್ತಾರೆ, ರಾಮನ ಪಾಠ ಹಾಕಿ ರಾಮನ ಮಾತಾಡ್ತಿರ್ತಾರೆ. ಆ ಸ್ಥಿತಿ ಆಗಿರ್ತೈತಿ. ಬರೋಬ್ಬರಿ ಮಾತಾಡ್ತಾನ. ಹೌದಪ್ಪ, ರಾಮನಾಗ ಹೌದಿಲ್ಲ, ವೈರಾಗ್ಯದ ಬರ್ತದೆ. ಆದ್ರೆ ಅವನ್ ಕೃತಿ ಒಳಗ ಅದು ಇರ್ಬೇಕು, ಮಾತಿನಾಗ ಅಷ್ಟೇ ಐತಿ. ಹೌದು. ನಾವು ನಟನ ಮಾಡ್ತಾನ. ರಾಮನ್ ಪಾಠ ಹಾಕಿದವ ರಾಮನಾಗ ನಟನ ಮಾಡ್ತಾನ. ನಾವು ಹಂಗ ಶಾಸ್ತ್ರ ಹೇಳ ವೈರಾಗ್ಯದ ಸೋಗ ಆಗ್ತೇವಿ. ಏನೈತಿ ಬಿಡಿದ್ರಾಗ ಜಗತ್ತಿನಾಗ? ಬಿಟ್ಟು ಬಿಡು ಪುರುಷೋತ್ತಲೆ ಮತ್ತ ಅದ್ರ ಬಗ್ಗೆನ ಬೆನ್ನ ಅದನ್ನ ಬಿಟ್ಟು ಇರಕಾಗುದಿಲ್ಲ. ಒಂದರ ಚಟದ ವಾಸನ ಬಿಟ್ಟಿರಕಾಗೈತೇನೆ? ಅತಿ ಪ್ರೀತಿ ಚಟ ಯಾವ್ದ ಒಂದ ಬಿಟ್ಟಿರಕಾಗೈತೇನ? ಅದನ್ನ ಒಮ್ಮೆ ಒಂದರ ದಿನ ಬಿಟ್ಟಿರಕಾಗೈತಿ. ಬಾಳ ಕಠಿಣ ಐತಿ. ಅವನು ಬಿಟ್ಕೋಂತ ಬಂದಾಗ ಅದನ್ನ ಬಲ ಬರ್ತೈತಿ. ನಮಗ್ ಬಿಡ್ಬೇಕನ್ನೋದು, ಬಿಟ್ಟಿರಾಕ ಕಲಿಬೇಕು. ಬರೀ ವ್ಯವಹಾರಿಕ ಸಮಸ್ಯೆಗಳನ್ನ ಕಳ್ಕೊಂಡ್ರ ಬಗೆಹರಿ ತಾತ್ಪರ್ತಿಕ, ಅದು ಶಾಶ್ವತವಾದದ್ದು ಪರಿಹಾರ ಅಲ್ಲ. ಕಾಮನ ಗೆದ್ದವರು, ಮನಿ ಬಾಳೆ ತಿದ್ದಿದವರು, ನಿವ್ವಳ ಸುಖ ಒಂದು ಯೋಜನೆ ಮಾಡಿದವರು ಈ ಜಗತ್ತಿನೊಳಗೆ ಎಷ್ಟು ಜನ ಸಿಕ್ಕಿದೆ? ಒಬ್ಬರ ಔಷಧ ಸಿಗೋರು. ನಾವು ಏನ್ ಮಾಡಾಕತ್ತೀವಿ ಅನ್ನೋದು ತಿರುಗಿ ನಾವು ಪರಿಶೀಲನೆ ಮಾಡಿ ನೋಡ್ಕೋದು. ಅಂದ್ರೆ ನಾವು ಶಾನೆ ಆಗದೇವು, ದಡ್ರದೇವು ಅನ್ನೋದು ನಮ್ಗೆ ಗೊತ್ತ.
ಏ ನೀ ಶಾನೆ ಆದ್ರೆ ನಿನಗೆ ಅದರದ್ದು ಚಿಂತೆ ಇರಬಾರ್ದು, ಅದು ಶಾನೆತನ. ಹಾ, ಚಿಂತೆಯಾಗಿ ಒದ್ದಾಡ್ತೀಯ ನೀ ಎಂತ ಶಾನೆತನ, ಎಂತ ಶಾನೆತನ ಕಲ್ತು ನೀನು. ಚಿಂತೆ ಕಳ್ಕೊಂಡು ಆರಾಮಿರು ಶಾನೆತನ, ಚಿಂತೆಯಾಗಿ ಒದ್ದಾಡು ಶಾನೆತನ. ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಒಂದ್ 4-9 ನೆಮ್ಮದಿಯಿಂದ ಅದೇನು. ಏನ್ಪ ಎಲ್ಲ ಸಾಕಟ್ಟೈತಪ್ಪ, ಏನ್ ಬಿಡ್ರಿ ನೆಮ್ಮದಿನ ಇಲ್ಲ, ಏನ್ ಮಾಡಿದ್ರು ನೆಮ್ಮದಿ ಇಲ್ಲ. ರೊಕ್ಕ ಐತಿ, ಏನ್ ಮಾಡ್ಲಿ ಏನ್ ಬಿಡ್ಲಿ ಅಂತ, ಏನ್ ಮಾಡ್ಲಿಪ್ಪ ಇದನ್ನ ಅಂತಾನ. ಕೋಟಿಗಟ್ಲೆ, ಸಾವಿರಾರು ಕೋಟಿಗಟ್ಲೆ ಬಿದ್ದೈತಿ ಜಮಾ ಆಗಿ, ಮನ್ಯಾಗ ಯಾವ ಇಲ್ಲಪ್ಪ. ಮನ್ಯಾಗ ಬಂದು ಎಲ್ಲ ಕೈ ಕೊಟ್ಟು ಹೋಗುದು. ಆ ರೊಕ್ಕದ ಬೆನ್ನ ಏನ್ ಮಾಡ್ಲಿ ನಾ ರೊಕ್ಕ ಅದನ್ನಂತ. ರೊಕ್ಕ ಕೊಡ್ತತಿನ, ಯಾರಿಗೆ ಕೊಟ್ಟತಿ ಹೇಳಿ? ನಿನ್ನಿಂದಲೇ ನಿನಗೆ ಸುಖದ ಗೊತ್ತಿದೆ, ಅದ್ರ ಬಗ್ಗೆ ಅಜ್ಞಾನ ಅದ. ನಾನಾ ಆನಂದ ಸ್ವರೂಪ ಇದ್ದೇನೆ, ಸುಖ ಶಾಂತಿಗೋಸ್ಕರವಾಗಿ ಈ ಬಾಹ್ಯ ಜಗತ್ತಿನ ವಸ್ತುಗಳ ಅವಲಂಬನ ಮಾಡಬಾರ್ದು ಅನ್ನೋದು ಹೊಳಿಬೇಕಲ್ಲ. ಯಾವ ಪುಣ್ಯಾತ್ಮ ಹೊಳಿತೈತೋ ಹೊಳಿತೈತೆ. ವಿಷಯ ವಸ್ತುಗಳಲ್ಲಿ ದೋಷವನ್ನು ಕಂಡು ಅದರಾಗ ಅನಾಸಕ್ತಿಯನ್ನು ಹೊಂದುವುದನ್ನು ಮನೋವಿಜಯವನ್ನು ಹೊಂದುವಂತ ಉತ್ತಮವಾದಂತ ಉಪಾಯ. ಅದಕ್ಕೆ ವಿಷಯ ದೋಷ ದರ್ಶನ ಮೊದಲು ಆಗಬೇಕು. ಅಂದಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ. ದೋಷ ದರ್ಶನ ಇಲ್ಲ ಏನ್ ಮಾಡಿದ್ರು ಕೆಲಸ ಆಗುದಿಲ್ಲ. ವಿಷಯ ದೋಷ ದರ್ಶನನ ವಿರತಿಗೆ ಬೀಜ ಅಂತ. ವಿಷಯ ದೋಷ ದರ್ಶನ ಆಗ್ಬೇಕಾದ್ರೆ ಅದ್ರ ಬಗ್ಗೆ ನಾವು ವಿಚಾರ ನಡಿಬೇಕು. ಹಿತಾಹಿತ ವಿಚಾರದ ಅಭ್ಯಾಸ ನಿರಂತರ ನಡೆದಾಗ ಅಲ್ಲಿ ನಮ್ಮಲ್ಲಿ ವಿಚಾರದ ಬೆಳಕು ಮೂಡ್ತದೆ, ಜಾಗೃತ ಆಕೈತಿ. ಯಾವಾಗ ಇದು ದೋಷ ದರ್ಶನ ಬೆಳಕು ಹಚ್ಚಿ ನೋಡಿದಾಗ ಗೊತ್ತಾಕೈತಿ. ಪರಿಶೀಲನೆ ಮಾಡಿದ್ರೆ ನಾವು ಇದೇ ಖರೆ, ಇದೇ ಸುಖರೂಪ ಅಂತ ತಿಳ್ಕೊಂಡು ಕಣ್ಣು ಮುಸ್ಕೊಂಡು ಹೊಂಟ್ಬಿಟ್ಟು ಅದು ಮುಂದಾದ್ರೆ ಪರಿಣಾಮ ಏನಾಕೈತಿ ಅನ್ನೋದು ಗೊತ್ತಿರಲಿ. ಹಂಗ ಬೆನ್ನೈತಿ ಕುರಿ ಚೆಂಡ ತೆಳಗ್ ಮಾಡಿ ಮ್ಯಾಗ ಎತ್ತದ ತಯಾರಿಲ್ಲ, ಮ್ಯಾಗ ಎತ್ತೋ ರೂಢಿನೇ ಇಲ್ಲ ಅದಕ್ಕೆ. ಬರೀ ಚೆಂಡ ತೆಳಗ್ ಮಾಡಿ ಹಂಗ ಹೊಂಟ ಮುಂದಿನ ಪರಿಣಾಮ ಏನೈತಿ ಅನ್ನೋದು ತೆಗ್ಗೈತಿ. ಇದು ಹಂಗ ಹೋಗ್ತೈತಿ. ಒಬ್ಬರನ್ನ ಕಂಡು ಒಬ್ರು ಹಂಗ. ಇದು ಒಂದ ಮಾತು ನೋಡ್ರಿ ಕಡೆ ತನಕ. ಇದನ್ನು ಬಿಟ್ಟು ಬಾಕಿ ಉಪಾಯನೇ ಇಲ್ಲ. ಯಾವುದೋ ವಿಷಯಗಳಲ್ಲಿ ಅನಾಸಕ್ತಿ ಅನ್ನುವಂಥದ್ದು, ಯಾವುದ್ರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡ, ಯಾವುದು ಬೇಡ ನಮ್ಗೆ. ಯಾಕ ದುಃಖ ಹೊಂದ್ಬೇಕು. ಅದು ಬೇಕಂದ್ರೆ ಅದ್ರ ಗುಲಾಮ್ ಹಾಕೊಂಡು ಅದನ್ನ ಪಡಿಬೇಕಾದ್ರೆ ತೇಗ್ಬೇಕಾಗೈತಿ. ಎಷ್ಟು ಅದನ್ನ ಪ್ರಯತ್ನ ಮಾಡಿ ತೊರ್ಕಿಸ್ಕೊಂಡ್ರು ಅದರಿಂದ ನಮಗೆ ಸುಖ ಶಾಂತಿ ಸಿಗ. ಹಿಂಗ ಜನ್ಮಗಳ ಹಾಳಾಗೋದು ಇದ್ರ ಬೆಂಡ್ ಹತ್ತಿ. ವಿರತಿ ಸಂಪತ್ತು ಗಳಿಸಕೊಳ್ಳಿ. ನೀವು ವಿರತಿಯನ್ನು ಗಳಿಸಿದ್ದಾದ್ರೆ ಇಡೀ ಜಗತ್ತೇ ನಿನ್ನ ಅನುಗ್ರಹ ಆಶೀರ್ವಾದಕ್ಕೆ ಕಾಕೊಂಡ್ಕೊಂಡಿರ್ತಾರೆ. ಯಾವಾಗ ಮಹಾತ್ಮರ ದರ್ಶನ ಆದೀತಪ್ಪ, ಅನುಗ್ರಹ ಆದೀತು ಅಂತ ಪೂರ್ಣ ತ್ಯಾಗ ಮಾಡಿದ ನಿನಗೂ ಲಾಭ, ಜಗತ್ತಿಗೂ ತ್ಯಾಗ ಲಾಭ. ಜಗತ್ತನ್ನು ತ್ಯಾಗ ಮಾಡೋದ್ರಿಂದ ನಿನ್ನ ಸ್ವಂತ ಹಿತಕ್ಕಾಗಿ ಇದನ್ನು ನಾವು ಮಾಡಬೇಕು. ಅಂದ್ರೆ ನಮಗೆ ನೆಮ್ಮದಿ ಬೇಕಾಗಿತ್ತ ಈ ಜಗತ್ತಿನ ಭಾವನೆಯನ್ನು ಕೈಬಿಡ. ಇದನ್ನ ಹಿಡ್ಕೊಂಡೆ ನಾವು ಸುಖ ಅಂತೇನೆ ಅಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ದುಡ್ಡು ದುಗ್ಗಾಣಿ ಗಳಿಸಿ ಬಹಳಷ್ಟು ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡ್ತೇನೆ ಅಂದ್ರೆ ಯಾರಪ್ಪಗೂ ಸಾಧ್ಯ ಇಲ್ಲ. ದುಡ್ಡು ದುಗ್ಗಾಣಿ ಎಲ್ಲವೂ ಜೋಗಗಳು ಗಳಿಸ್ತಾರ, ಗುಣ ಕಳ್ಕೊಂಡು ಹಣ ಗಳಿಸ್ತಾರ. ಏನ್ ದೊಡ್ಡ ಕೆಲಸ. ನೀ ಎಷ್ಟು ಗಳಿಸಿ, ನೀ ಗಳಿಸಿದ್ದಷ್ಟು ಬರೀ ನನ್ ಚೆಂಚಾಗದ ಅಂತ ಜೋಗ ಹೋದಿಲ್ಲ. ನನ್ ಚೆಂಚಾಗೈತಿ, ನೀನ್ ಸಾವುಕಾರಿಕಿಲ್ಲ, ನನ್ ಚೆಂಚಾಗೈತಿ.
ಏನ್ ದುಡ್ಡು ದುಗಾನಿ ಗಳಿಸಿದವ್ರು ಯಾರು ಸುಖ ಹೊಂದಾರ? ನೆಮ್ಮದಿಯಿಂದ ಇರ್ಕೊಡ್ತೇನ್ರಿ ಅದು? ಬಹಳಷ್ಟು ಸಂಪತ್ತು ವಿಪತ್ತನ ಅದು. ಸಮಾಧಾನ ಶಾಂತಿ ಬೇಕಂದ ನಾವು ತನ್ನ ಬಿಟ್ಟುಕೊಟ್ಟು ಬಾಕಿ ಇದು ಎಲ್ಲಿ ಐತಿ, ಏನ್ ಕೆಲಸಕ್ಕೆ ಅಂತ ನಾವು ನೆಮ್ಮದಿ ನನ್ನೊಳಗೈತಿ, ಅನ್ಯದ್ರ ಹುಡುಕಿರ ಸಿಗುದಿಲ್ಲ ಅನ್ನೋ ತಿಳುವಳಿಕೆ ಅವ್ನು ಗಟ್ಟಿರ್ತದೆ. ಅದಕ್ಕೆ ನಾವು ಅನ್ಯದನ್ನ ಅಪೇಕ್ಷೆ ಮಾಡಕ್ ಹೋಗುದಿಲ್ಲ. ತನ್ನಲ್ಲಿ ಇದ್ದದನ್ನು ಮರೆತ ಕಾರಣ ನಾವು ಅನ್ಯದ್ರಾಗ ಐತಿ ಅಂತ ತಿಳ್ಕೊಂಡೆ ಅಜ್ಞಾನಿ. ಅವು ತನಗ್ ಗೊತ್ತಿರೋದಕ್ಕೆ ಅನ್ಯದ್ರಾಗ ಬೇಡ್ಕೊಂತ ಹೋಗ್ತದೆ. ಸಾಕಷ್ಟು ಇರ್ತದೆ ತಂದ ಮಂದಿಗೆ ನೀ ಕೊಡಬೇಕು ಅಂತ ಹೇಳ್ತಾರೆ. ನಿಂದ ರಗಡೈತಲ್ಲ ಮರ ನೀವು ನೋಡ್ಕೊಳಕ್ ಆಗೋದು. ಎಷ್ಟೋ ಮಂದಿ ನೋಡ್ರಿ, ನೀವು ಎಷ್ಟು ಆಸ್ತಿ ಪಾಸ್ತಿ ಇದ್ದದ್ದು ಮಂದಿಗೆ ತಿಳ್ಕೊಂಡ ತನಗ ಗೊತ್ತಿಲ್ಲ. ಅದಕ್ಕೆ ಅವ್ರು ಹಿಂದಿನ ಜನ್ಮದಿಂದ ನಾವು ಹಿಂಗ ಬಂದಾವು, ತಿರ್ಕೊಂತ ಹೋಗುದ, ನೋಡ್ಕೊಳಕ್ ಆಗೋದು. ಅಪಾರವಾದ ಸಂಪತ್ತಿಗೆ ಒಡೆಯಲು ನಾವು ಅದನ್ನ ನೋಡ್ಕೊಳಕ್ತೇರಿ, ಸಾಕಾಗ್ಲಾರ್ದಂಥದ್ದು, ಸವಿಲಾರ್ದಂಥದ್ದು. ಈ ವಿಶ್ವದೊಳಗೆ ನಮ್ದು ಏನೂ ಕೆಲಸ ಇಲ್ಲ ಅನ್ನೋದು ಎಂದು ಹೊಳಿಬೇಕ್ರಿ ನಮ್ಗೆ. ಏನಾರ ಮಾಡ್ಬೇಕು, ಏನಾರ ಹೊಂದ್ಬೇಕು ಅನ್ನೋ ಒಂದು ಕೆಲಸ ಅಲ್ಲ ಅಲ್ಲಿ. ಎಲ್ಲ ಕೆಲಸ ಕೆಲಸ. ಈ ಶರೀರದೊಳಗರ ಏನೈತಪ್ಪ ನಮ್ ಕೆಲಸ? ಏನ್ ಲಾಭ ಮಾಡ್ಕೊಂಡಿದ್ರೆ? ಈ ಶರೀರ ಇರೋದ್ರೊಳಗಾಗಿ ನಿನ್ನ ನಿಜದ ಕಡೆ ಲಕ್ ಕೊಟ್ಟಿ ಈ ಶರೀರದ ಧಾರಣ ಮಾಡಿದ್ದಕ್ಕೂ ಸಾರ್ಥಕ. ನಿನ್ನನ್ನು ನೀ ಮರೆತ ಈ ವಿಷಯ ಇಂದ್ರಿಯಗಳ ಮಜಾಕ್ ಬೇಡತ್ತಿದ್ದ ಜೀವನ ಹಾಳು ಮಾಡ್ಕೊಂಡ. ನಿನಗ್ ಬೇಕಾದದ್ದು ನಿನ್ನೊಳಗದ, ಈ ಶರೀರದೊಳಗೆ ಐತಿನ. ಇಷ್ಟು ದಿನ ನೋಡಿದಲ್ಲ ಈ ಶರೀರದೊಳಗೆ ಏನೈತಿ ಅನ್ನೋದು ಗೊತ್ತಾಗೋದು. ಎಷ್ಟು ದಿನ ಬದುಕಿರ ಗೊತ್ತಾಗತ್ತೆ ಹೇಳಿ. 110 ಮಟ ಬದುಕಿದ್ವಿ. ಇನ್ನೂ ಇದ್ರಾಗ ಐತೆ ಅನ್ನೋ ಬುದ್ಧಿ ಹೋಗೋದಿಲ್ಲ. ನೋಡ್ಕೊ, ಎಲ್ಲಾ ಮಾಡಿ ನೋಡಿದೆ ಈ ಶರೀರದಿಂದ. ಕಡಿಕೆ ಏನು ಉಳಿತು ನೋಡ್ಕೊ. ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಎನಿಸದ ನೇಹ ಎಲ್ಲಿ ನೆಲೆಸುವುದು. ಎಲ್ಲಾ ವಿಚಾರ ಮಾಡಿ ನೋಡಿದ್ರಾಗ ಅದ್ರಾಗ ಏನು ಇಲ್ಲ. ಹಂಗಾರೆ ಎಲ್ಲಿ ಐತಿ ಅದು ನಿಜವಾದ ಸುಖ? ಅದು ತಾನ ಅದ ತನ್ನಲ್ಲಿ, ಅದ ನಿಮ್ ಸುಖ. ನಾನಾ ಸುಖ ಸ್ವರೂಪ ಇದ್ದೇನೇನೋ ಅನುಭವ ಆಕೈತಿ ವಿಚಾರ ಮಾಡಿ ನೋಡಿದಾಗ. ಈ ಶರೀರವನ್ನು ಕೃಷಿ ಅಥವಾ ಪುಷ್ಟ ಮಾಡುವಿಕೆಯಲ್ಲಿ ಏನು ಕೆಲಸ? ಹೌದು, ಅಗದಿ ಇದನ್ನ ಶರೀರ ಅಗದಿ ಕ್ಷೀಣ ಮಾಡಿದ್ರು ಲಾಭ ಇಲ್ಲ, ಬಹಳಷ್ಟು ಸ್ವಚ್ಛಿದ್ರು ಲಾಭ ಇಲ್ಲ, ಖಂಡ ಮಾಡಿದ್ರು ಲಾಭ ಇಲ್ಲ, ಇದನ್ನ ನರ ಕಾಣುವಂಗ್ ಮಾಡಿದ್ರು ಲಾಭ ಇಲ್ಲ. ಇದನ್ನು ಎಷ್ಟು ಒಂದು ಸಾಧಾರಣವಾಗಿ ಶರೀರ ಆರೋಗ್ಯವಾಗಿ ಇಟ್ಕೊಂಡು ನಮ್ ಕೆಲಸ ಮಾಡ್ಬೋದು. ಬುದ್ಧ ಎಲ್ಲ ಮಾಡಿ ನೋಡ್ಕೊಂಡ ಅಗದಿ ಕ್ಷೀಣ ಮಾಡಿದೆ ಶರೀರ. ಅವನ್ನೆಲ್ಲ ಕಡಿಮೆ ಮಾಡ್ಕೋತ ನೋಡಿದ, ಪರೀಕ್ಷೆ ಮಾಡಿ ಎಲ್ಲ ಎಲಬಿಗೆ ಹತ್ತಿದ ನರನಾಡಿಗಳು ಎದ್ದು ಕಾಣಕತ್ತು. ಮೈ ತುಂಬ ಎಲ್ಲ ನರನ ಎದ್ದು ಕಾಣಕತ್ತು. ಶರೀರದ ನಾಡಿಗಳೆಲ್ಲ ತೊಗಲಿಗೆ ಎಲಬಿಗೆ ಹತ್ತಿಬಿಟ್ಟು ಎಲ್ಲವು. ಆಹಾರ ಹಂಗ ಮಾಡಿದ, ಬಹಳ ಕಠೋರವಾಗಿ ನೋಡಿದ. ಅದು ಉಪಯೋಗ ಆಗುದಿಲ್ಲ ಅಂತ ತಿಳ್ಕೊಂಡು ಮತ್ತೆ ಆಹಾರ ತಗೊಳಕತ್ತ. ನಾವು ಹೊಳಿತಿದ್ವಿ, ಸ್ವಚ್ಛಿದ್ರು ಇಲ್ಲ, ಸ್ವರ್ಗಿಸಿದ್ರು ಲಾಭ ಇಲ್ಲ. ಈ ವಿವೇಕದಿಂದನ ಇದನ್ನು ನಾವು ಕಳ್ಕೋಬೇಕಾಗಿ. ವಿಚಾರ ಇಲ್ಲದ ಹೊರತು ಏನ್ ಮಾಡಿದ್ರು ಕೆಲಸ. ಅದಕ್ಕೆ ತನ್ನುವ ದಂಡಿಸಬೇಡ ಅಂದ್ರೆ ಹಠಯೋಗ ಮಾಡಕ್ ಹೋಗ್ಬೇಡ, ಮನವ ನಿಲ್ಲಿಸಬೇಡ, ಪ್ರಾಣಾಯಾಮ ಮಾಡೋದು ಅಂತವೆಲ್ಲ ಮಾಡಕ್ ಹೋಗ್ಬೇಡ. ಅದ್ರ ಸ್ವಭಾವದ ವಾಸನಾ ನಾಶ ಆಗದ ವರ್ತನೆ. ಈಗ ಅವಾಪಿಗೆ ಹಿಡಿದ್ಕೂಲೆ ಮನಸ್ಸು ನಿಲ್ತೈತಿ, ವಾಸನ ಹೋಗಿರ್ದಿಲ್ಲಲ್ಲ, ಮತ್ತೆ ವಾಸನ ಯಾವಾಗ ಕೈ ಬಿಡ್ತಿ ಅವಾಗ ಜಿಗದಾಡೋದಲ್ಲ. ಕಟ್ಟಿದ ಹೋರಿ ಕೈ ಬಿಟ್ಕೂಲೆ ಅದು ಜಿಗದಾಡಕ್ ಚಲೋ ಆಗ್ತತಿ.
ಕಟ್ಟಿ 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 ಒಂದೇ ದಿನ ಬಿಡನಿ ಅದನ್ನ ಕೈಗೆ ಸಿಗುದಿಲ್ಲ. ಹಂಗಾಕೈತಿ ನಮ್ಗೆ. ಆ ಪ್ರಾಣಾಯಾಮ ಮಾಡಿ ಒಮ್ಮೆಗಿಲೆ ಅದನ್ನ ಉತ್ಥಾನ ಆದ ಕಟ್ಟಿದ ಊರಿಗೆ ಕೈ ಬಿಚ್ಚಿದಂಗ ಜಿಗದಾಡ್ತೈತೆ ಟನಲ್ ಜಿಗದ. ವಾಸನಾ ನಾಶ ಆಗಿರ್ತದೆ. ಯಾಕೆ ವಾಸನ ಮುಗಿನ ಗಾಳಿ ಒಳಗಿಲ್ಲ, ಮನಸ್ಸಿನಾಗ ಅದಾವ. ಬೇಕಾದಂಗೆ ಜಿಗದಾಡ್ಲಿ, ಅದು ಮನಸ್ಸು ಬೇಕಾದಲ್ಲಿ ಹರಿದಾಡ್ಲಿ. ಅದಕ್ಕೆ ವಿವೇಕದಿಂದ ಬಂದೋಬಸ್ತಿ ಮಾಡ್ಬೇಕು, ಎತ್ತು ಹೋಗದಂಗ. ಏನೈತಿ ಹೇಳ ನಿಮ್ಗೆ? ಎದ್ರಾಗ ಐತಿ ನೋಡಂಗಾರ ಅದ್ರಾಗ ಐತಿನ ನೋಡ. ಅದಕ್ಕೆ ಮನಸ್ಸಿಗೆ ತಿಳಿ ಹೇಳು. ಏನ್ ಸಿಕ್ತಿ ನಿನಗೆ ಅದ್ರಾಗ? ಪರಿಣಾಮ ಏನಾತ್ ನೋಡು ಅಂತ ಮನಸ್ಸಿಗೆ ಮ್ಯಾಗ ಮ್ಯಾಗ ಬುದ್ಧಿ ಹೇಳಿ ಅದ್ರ ಮ್ಯಾಗಿನ ವ್ಯಾಮ ಕೈ ಬಿಡಿಸು. ನೀ ಹೆಂಗ ಅದನ್ನ ಬಿಗಿ ಹಿಡಿತಿ ಅದ್ರ ಹವಳಿ ಹೆಚ್ಚಕೈತಿ. ಮತ್ತೆ ಒಳಗ ಆಶೆ ಇಟ್ಕೊಂಡ ನೀ ಅದನ್ನ ಬುದ್ಧ ಹೆಗ್ಣ ಒಳಗೆ ಇಟ್ಕೊಂಡು ಬುದ್ಧ ಬಡ್ದಂಗ ಆಕೈತಿ. ಪ್ರಾಣಾಯಾಮ ಮಾಡಿ ಅದನ್ನ ಹಠದಿಂದ ಮಾಡ್ತೇನಂದ್ರೆ ಸಾಧ್ಯ ಇಲ್ಲ. ತಿಳುವಳಿಕೆಯಿಂದ ನಾವು ಇದನ್ನ ಕೈ ಹುಚ್ಚು ಬಿಡಿಸ್ಬೇಕಾಗಿತ್ತು. ಹಠಯೋಗ ಸಾಧನೆ ಏನು ಉಪಯೋಗ ಇಲ್ಲ. ಆರೂಢ ಶರೀರ ನೋಡಿಬಿಟ್ರೆ ಪಿಂಡ ಸಹಿತ ಬ್ರಹ್ಮಾಂಡದೊಳಗೆ ಏನು ಕೆಲಸ ಇಲ್ಲ ಅನ್ನೋದು ವಿಚಾರವಂತರಿಗೆ ತಿಳಿಯುವಂಗಿತ್ತು. ಉದಾಸೀನ ಅವರ ಶರೀರ ನೋಡಿದ್ರೆ ಎಷ್ಟು ಬಡಕಲಿತ್ತಪ್ಪ. ಆರೂಢ ಆರೂಢ ಶರೀರ ಅವ್ರ ಮುಖಶ್ಚರ್ಯ ಬದಲಾದದ್ದು ಯಾವಾಗಲೂ ನೋಡಲಿಲ್ಲ. ಆತ್ಮ ವಿಷಯಕ್ಕೆ ಜ್ಞಾನ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ, ನಿನ್ನ ಬಗ್ಗೆ ನೀನು ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ತಿರ್ಯಕ್ ಜೀವನಿಗಳಲ್ಲಿ ಜನ್ಮವನ್ನು ತಾಳೋದು ತಪ್ಪುದು. ತಿರ್ಯಕ್ ಜೀವನಿಗಳು ಅಂದ್ರೆ ಇವೆಲ್ಲ ಏನು ಕೂರಿ, ಇವೆಲ್ಲ ರಸಿಕ ಮಸಿಕಾದಿಗಳು, ಇವೆಲ್ಲ ತಿರ್ಯಕ್ ಜೀವನಿಗಳು. ಅಂತೆಂತ ಹೀನ ಜನ್ಮಗಳು ಬರ್ತಾವ. ದಿನಾಲು ಏನ್ ಮಾಡ್ತೇವೆ ನಾವು? ಹೊರಗಿನ ತೆಗೆದು ಒಳಗೆ ಹಾಕೋದು, ಒಳಗಿನ ತೆಗೆದು ಹೊರಗೆ ಹಾಕೋದು. ಹೌದಿಲ್ಲ? ಇದನ್ನ ಮಾಡೋದು. ಈಗಿಂತ ಹೆಚ್ಚಿನ ಕೆಲಸ ಯಾರೇನ್ ಮಾಡ್ತೀರಿ? ಹೊರಗೆ ಹಾಕೋರಾಗಿ ಮತ್ತದು ತಡ್ಕೊಳ್ಳೋದಿಲ್ಲ. ಇನ್ನಟ್ಟು ಮತ್ತೆ ಒಳಗೆ ಹಾಕ್ಬೇಕು. ಮತ್ತೆ ಒಳಗೆ ಹಾಕಿರೋ ಬಳತನ ಇರ್ತೈತಿನ ಯಾವಾಗ ಇದನ್ನ ಹೊರಗೆ ಹಾಕ್ಯಾನು ಅಂತ ಅದು ಸನ್ಮಂತಿಲ್ಲ. ಅದನ್ನ ಹೊರಗೆ ಹಾಕೋ ಮಟ ಸನ್ಮಂತಿಲ್ಲ. ಮತ್ತದು ಬೇಡ್ತೈತಿ, ಅದು ಹಾಕಬೇಕು. ಎಷ್ಟಂತಿದು ಬೇಸರ ಆಗುದಿಲ್ಲ ನಿಮಗೆ? ಒಳಗೆ ಹಾಕುದು ಹೊರಗೆ ಹಾಕುದು, ದಿನ ಅದನ್ನು ತೊಳೆಯುದು ಬೇಸರ ಆಗುವ. ಇನ್ನಾದರೂ ಇದಕ್ಕೆ ಹೇಸಬಾರದೆ ಮನುಜ ಅಂದ. ಇದಕ್ಕೆಲ್ಲ ಬೇಸರ ಎಂದಪಾ ಇದನ್ನ ನಾವು ಇದ್ರ ಪರ್ಲ್ ಹರ್ಕೊಂಡು ಎಂದಿದ್ದೇನೋ ಅಂತ ಹೊಡಿಬೇಣೆ ಹತ್ತಬೇಕು ನೋಡಿ. ಉಣ್ಣುದು ತಿನ್ನುದು ಬೇಸರ ಆಗ್ಬೇಕು, ಎಲ್ಲ ಉದಾಸೀನ ಆಗ್ಬೇಕು. ಎಲ್ಲದ್ರ ಬಗ್ಗೆ ಉದಾಸೀನ ಭಾವ ಬಂದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ಬೇಕು. ಧ್ಯಾನಕ್ಕೆ ಕೂತಾಗ ರಾಜಸಿ ಮತ್ತು ತಾಮಸಿ ತ್ರಿಗುಣಾತ್ಮಕವಾದಂತ ಸಂಚಿತ ವಾಸನೆಗಳು ಅಡ್ಡಿಯನ್ನು ಉಂಟು ಮಾಡ್ತವೆ. ಯಾವುದೇ ನಮೂನೆ ವಾಸನೆಗಳಿದ್ರು ಅವುಗಳನ್ನು ವಿಚಾರದಿಂದ ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದೇ ಬಹಳ ಕಠಿಣ ಆಗೈತೆ ಅಂತ ಬಿಡಬಾರ್ದು. ಪ್ರಯತ್ನ ನಾವು ಮಾಡಬೇಕು. ಈ ದೃಶ್ಯ ಪದಾರ್ಥಗಳೆಲ್ಲ ಮಿಥ್ಯದವ ಎಂಬುದನ್ನು ಮನವರಿಕೆ ನೀ ಮಾಡ್ಕೊಂಡೆ ಅಂದ್ರೆ ಆ ಮನಸ್ಸು ಅವಾಗ ಶಾಂತ ಆಕೈತಿ. ಇವು ದುಃಖ ಕೊಡ್ತಾವ, ಇವು ಯಾವ ಸುಖ ಕೊಡುದಿಲ್ಲ ಅಂದಿಂದ ಅದ್ರ ಬಗ್ಗೆ ಉದಾಸೀನ, ಅವುಗಳನ್ನು ಹೊಂದುವ ಪ್ರಯತ್ನ ಮಾಡಕ್ ಬೇಕಾದಂಗ ಮನಸ್ಸು ಇದು ಮಾಡತ್ತೆ ಅನ್ನೋ ಅದ್ರ ಬಗ್ಗೆ ಉದಾಸೀನತೆ ಅನ್ನೋ. ದೊಡ್ಡವ್ರ ಹೆಂಗೆ ಹಂಗ ಇಂದ್ರಿಯಗಳ ಬಳಕೆ ಜಾಸ್ತಿ ಆದಂಗ
ಸುಖದಿಂದ ಇರ್ತೇವಂತ ನಾವು ಕಲ್ಪಿಸ್ಕೊಂಡ್ಕೊಂತೀವಿ. ಹಂಗೆ ತಿಳ್ಕೊಂಡಿವಿ. ಸಣ್ಣವಿದ್ದಾಗ ಹೆಂಗ ಇದ್ದಿ ಹಂಗ ದೊಡ್ಡವಾದಿಂದ ಇರಾಕ್ ಬರ್ತೈತಿ. ಸಣ್ಣವಿದ್ದಾಗಿನ ಸ್ಥಿತಿ ದೊಡ್ಡವಾದಿಂದ ಉಳಿತೈತಿ, ಉಳಿದಿಲ್ಲ. ವಿಷಯ ಜನರ ಅತಿಯಾದ ಸಂಪರ್ಕ ಏನ್ ಮಾಡ್ತೈತಿ, ನಮ್ಮ ದಾರಿ ತಪ್ಪಿಸ್ತದೆ. ಅದಕ್ಕೆ ಆ ಸಂಪರ್ಕದಿಂದ ದೂರ ಇರಾಕ್ ಕಲಿಬೇಕು. ಜನರ ಪರಿಚಯ ಯಾರ ಪರಿಚಯನೂ ಮಾಡಕ್ ಹೋಗೋದು. ವಿಷಯ ಬಳಿಕ ಜನರ ಪರಿಚಯ ಮಾಡ್ಕೊಂಡ್ರೆ ನಿನಗ ಅವೆಲ್ಲ ಮತ್ತವು ಬಂದ ಅವನ್ ತಲೆ ನಿನಗ್ ಬಿಡ್ತಾವ. ಏನ್ ಅದ ಶೇನೆತನ ತಿಳ್ಕೊಂಡೇನು. ಸಣ್ಣವಿದ್ದಾಗ ಯಾವ ಆಸೆನೂ ಇದ್ದಿದ್ದಿಲ್ಲ. ಅವಾಗ ಆರಾಮನೆ ಇದ್ದಿ. ದೊಡ್ಡ ಮಾದಂಗೆ ಹೆಚ್ಚಾಗೈತಿ ನೋಡ್ರಿ. ಏನ್ ವಿಷಯದ ಆಶಾ ಹೆಂಗ ನೀ ಮುದುಕಾಕಿ ಹಂಗ ಹೆಚ್ಚಾಕೊಂತ ಸಮಾಧಾನ ಶಾಂತಿನ ಇಲ್ದಂಗ. ಅದಕ್ಕೆ ಅಂತ ಸಂಘದಿಂದ ದೂರ ಇರಬೇಕು. ಸಾಧಕನಿಗೆ ಅದು ಅಡ್ಡಿಯನ್ನು ಉಂಟು ಮಾಡ್ತದೆ. ವಾಸನಾ ನಾಶ ಆದಾಗ ಮನೋನಾಶಕ. ಒಳಗೆಲ್ಲ ಹೃದಯಗತವಾಗಿ ವಾಸನೆಗಳ ಹಂಗೈತು ಅಂದ್ರೆ ಮನಸ್ಸಿನ ಅಸ್ತಿತ್ವ ನಾಶ ಆಗುವುದು ಮತ್ತು ಜಿಗದಾಡಕ್ಕೆ ಚಲೋ. ಸತ್ಸಂಗದಿಂದಲೂ ವಿವೇಕ ವೈರಾಗ್ಯದಿಂದಲೂ ಮನುಷ್ಯನು ತನ್ನ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡು ತನ್ನ ಉದ್ಧಾರವನ್ನು ತಾನು ಮಾಡ್ಕೋಬೇಕು. ಪುನರ್ಜನ್ಮದ ನೆನಪು ಮಾಡ್ಕೊಂಡು ನೋಡ್ಕೋರಿ. ಅಂದ್ರೆ ಸಂಕಟ ಹೊಂದೋದು ಬಿಡೋದು ಸಾಧನ ಮಾಡಿ ನೋಡ್ಕೋ. ಮುಂದುವರೆದ ಸಾಧಕನಿಗೆ ಗೊತ್ತಾಗತ್ತೆ ನಾವು ಎಲ್ಲಿದ್ದೀವಿ, ಎಲ್ಲಿ ಈ ಸದ್ಯ ಮುಂದೆ ಅಂತ ಜನ್ಮ ಬರ್ತೈತಿ. ಕಾದು ಕೂತ ಅವನು ಸುತ ಅವ್ನು ಗೊತ್ತಾಗ. ಅಭ್ಯಾಸದಿಂದ ಅವ್ನು ಖಾತ್ರಿ ಮಾಡ್ಕೊಂಡಿರ್ತಾನೆ. ಅಂದಿಂದ ಇದನ್ನ ಬ್ಯಾಡಪ್ಪ, ನಮಗಿದ್ರೆ ಇಂಥ ಸಹವಾಸ ಬ್ಯಾಡ, ಎಂದೆಂದೂ ಬರಬಾರ್ದು. ಏನ್ ಅತಿಯಾದ ವಿಷಯದಿಂದ ಸಂಪರ್ಕಕ್ಕೆ ಹೋಗ ನಮ್ಮನ್ನು ಎತ್ತೊಯ್ದಿತ್ತು ಹೇಳಿಕಲ್ಲ. ಎಲ್ಲೆಲ್ಲಿ ಹುಟ್ಟಾಕಸ್ತೈತೋ, ಎಲ್ಲೆಲ್ಲಿ ನಮ್ಮನ್ನು ತೀಕಾಕಸ್ತೈತಿ. ವಿಷಯ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನ ಕರ್ಮ ಅನಿಸ್ಬೋದು. ನಿತ್ಯ ಸುಖದ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನಕ್ಕೆ ಜ್ಞಾನ ಅಂತ. ಅದಕ್ಕೆ ಜ್ಞಾನವನ್ನು ಮಾಡಬೇಕು. ಕರ್ಮಜಾಲದಾಗ ಬಿದ್ದು ಕಷ್ಟ ಹೊಂದಬೇಡ ಅಂತ ಎಚ್ಚರಿಕೆ. ಹಂಬಲಿಸಿದರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದಲ್ಲಿ ಸುಡುಗಿ. ತಿಳಿದವರು ಕರ್ಮವನ್ನು ಮಾಡಕ್ ಹೋಗುದಿಲ್ಲ, ಇನ್ನೊಬ್ಬರಿಗೆ ಮಾಡಂತೂ ಹೇಳ. ಕರ್ಮವನ್ನು ಬೋಧಿಪನೇ ನಿಜ ಗುರು. ಕರ್ಮದಿಂದ ದುಃಖನ, ಕರ್ಮದಿಂದ ಆದಂತಹ ಕಷ್ಟಗಳು ಕರ್ಮದಿಂದ ಹೋಗುದಿಲ್ಲ. ಅಜ್ಞಾನದೊಳಗೆ ಏನಾರು ಮಾಡ್ಕೊಂಡು ಕುಂತಿ, ಅದಕ್ಕೆ ಈ ದುಃಖ ಆಗೈತಿ. ಬೆಂಕಿಯಿಂದ ಆದಂತ ಗಾಯ ಬೆಂಕಿಯಿಂದ ಹೆಂಗ ಮಾಯುದಿಲ್ಲ, ಕರ್ಮದಿಂದ ಆದಂತ ದುಃಖ ಕರ್ಮದಿಂದ ಹೋಗುದಿಲ್ಲ, ಅದು ಜ್ಞಾನದಿಂದನೇ ಹೋಗುದು. ಬೆಳಕು ತಂದಾಗ ಇದರ ದಾರಿ ಸಿಗ್ತೈತೆ, ನಮ್ಗೆ ಸುಖದ ದಾರಿ. ಬೆಳಕಿರಲಿ ಹಂಗ ಕತ್ತದ ಕೇಳಿಸುವಂತ ತೇಗಿಗೆ ಬೀಳ್ತಾನೆ. ಎಲ್ಲಿ ಸಿಗ್ಬೇಕು ನೀವು ದಾರಿ ಗೊತ್ತಾಗುತ್ತೆ. ಅದಕ್ಕೆ ವಿಚಾರದ ಬೆಳಕು ನಮ್ಮಲ್ಲಿ ಜಾಗೃತಿ ಇತ್ತಾನೆ, ನಮ್ಮ ಇದು ದಾರಿ ಸಿಗ್ತದೆ. ಅದಕ್ಕೆ ಸತ್ಸಂಗದೊಳಗೆ ತೊಡಬೇಕು. ನಿರಂತರ ಸತ್ಸಂಗದಾಗ ತೊಡಗಿದಾಗ ಈ ದಾರಿ ನಮಗೆ ಸಿಗ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನೀ ಎಷ್ಟು ಜನ್ಮ ಆದ್ರೂ ನಿನಗೆ ಸಿಗುದಿಲ್ಲ. ಕತ್ತಲ್ದಾಗ ಕೇಳಿಸ್ಕೊಂತ ಹೋಗುದಕ್ಕೆ.